Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೊ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೇವ್ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್. ಜಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಫ್ರಾಕ್ಷನ್ ಅನ್ನೋ ಟಾಪಿಕನ್ನು ಸ್ಟಾರ್ಟ್ ಮಾಡಿದ್ದೆ. ಬರೀ ಡಿಫ್ರಾಕ್ಷನ್ ಅಂದರೆ ಏನು, ಅದನ್ನು ಹೆಂಗೆ ಡಿಫೈನ್ ಮಾಡೋದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಎಕ್ಸಾಂಪಲ್ಸ್ ಮತ್ತು ಫ್ರೆನೆಲ್ ಸ್ಪಾಟ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ನು ಅಥವಾ ಏನೋ ಒಂಥರ ಒಂದು ಕತೆ ಥರ ಹೇಳಿದೆ. ಜಾಸ್ತಿ ಮುಂದೆ ಏನು ಹೋಗಿರಲಿಲ್ಲ. ಆಮೇಲೆ ಇಂಟರ್ಫರೆನ್ಸ್ಗೂ ಡಿಫ್ರಾಕ್ಷನ್ಗೂ ಏನು ಕಂಪ್ಯಾರಿಸನ್, ಅದರ ಡಿಫ್ರೆನ್ಸಸ್ ಏನು, similarities ಏನು, ಇಷ್ಟು ಹೇಳಿದೆ. Now in this video I will continue with the remaining part of the diffraction. So diffraction of light is nothing but, as I told yesterday in the previous video, diffraction of light is nothing but bending of light across the edges of the opaque object. If there is a sharp object like this, okay, something like tip of the needle, when light wave falls on this, okay, so it won't travel in the straight line, it is going to deviate from the path. So this is known as diffraction. As a result, some shadow region is encroached. This diffraction happens only if the light falls on the edges of the sharp object, not on the blunt corners. Flat ಆಗಿರೋ ಸರ್ಫೇಸ್ ಮೇಲೆ ಬಿದ್ದರೆ ಆಗೋದಿಲ್ಲ. ಯಾಕೆಂದರೆ ಸೈಜ್ ಆಫ್ ದಿ ಒಪೇಕ್ ಆಬ್ಜೆಕ್ಟ್ ಮಸ್ಟ್ ಬಿ ಕಂಪೇರಬಲ್ ಟು ವೇವ್ ಲೆಂತ್ ಆಫ್ ದ ಲೈಟ್. ನಾನು ಇದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಸೌಂಡ್ ವೇವ್ಸ್ ತುಂಬ ದೊಡ್ಡದಾಗಿರೋದ್ರಿಂದ ದೇ ಆರ್ ಏಬಲ್ ಟು ಬೆಂಡ್ ಅಕ್ರಾಸ್ ದಿ ಕಾರ್ನರ್ಸ್ ಆಫ್ ದಿ wall, corners of the window, mountain, etc. Okay, now let me proceed further. Before I proceed further, I just give you the difference between diffraction and refraction. ಯಾಕೆಂದರೆ ರಿಫ್ರಾಕ್ಷನಲ್ಲೂ ಕೂಡ ಲೈಟ್ ಬೆಂಡ್ ಆಗುತ್ತೆ. ಏನು ರಿಫ್ರಾಕ್ಷನ್ನು? I just explain. Refraction of light. Suppose if there is a medium separating rarer, if there is a surface separating rarer and denser, okay, so if there is a perpendicular drawn to the surface, normal, so when light travels from rarer medium to denser medium, it won't travel in the straight line, it bends away from the bends towards the normal. So this is also bending, but one difference here, the bending happens when the light travels from rarer to denser. ಒಂದು ಮೀಡಿಯಮ್ ಇಂದ ಇನ್ನೊಂದು ಮೀಡಿಯಂ ಹೋದಾಗ ಅದು ಬೆಂಡ್ ಆಗುತ್ತೆ. ಒಂದು ವೇಳೆ ಅದು ರೇರರ್ ಇಂದ ಡೆನ್ಸರ್ಗೆ ಹೋಗದೆ ಡೆನ್ಸರ್ ಇಂದ ರೇರರಿಗೆ ಹೋದೆ, ಡೆನ್ಸರ್ ಇಂದ ರೇರರಿಗೆ ಹೋದ್ರೆ ಹೀಗೆ ಹೋಗಲ್ಲ, ಹೀಗೆ ಬೆಂಡ್ ಆಗುತ್ತೆ. ಇಟ್ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ವೆದರ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದಿ ನಾರ್ಮಲ್ ಆರ್ ಅವೇ ಫ್ರಮ್ ದ ನಾರ್ಮಲ್, it all depends upon from which medium to which medium it is traveling. But remember, refraction happens only if the light is traveling from one medium to another medium. ಅದು ಇಲ್ಲಿ ಹಂಗಲ್ಲ. ಬಿಫೋರ್ ಬೆಂಡಿಂಗ್ ಆಲ್ಸೋ ಇಟ್ ವಾಸ್ ಇನ್ ಏರ್, ಆಫ್ಟರ್ ಬೆಂಡಿಂಗ್ ಆಲ್ಸೋ ಇಟ್ ಈಸ್ ಇನ್ ಏರ್. ಸೊ ನೋ ಚೇಂಜ್ ಇನ್ ದ ಮೀಡಿಯಮ್, ಓನ್ಲಿ ಚೇಂಜ್ ಇನ್ ದ ಡೈರೆಕ್ಷನ್. ಸೊ ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಡೈಫ್ರಾಕ್ಷನ್ ಆಫ್ ಲೈಟ್ ಆ್ಯಂಡ್ ರಿಫ್ರಾಕ್ಷನ್ ಆಫ್ ಲೈಟ್. ಆ್ಯಕ್ಚುಲಿ one more point I would like to mention. Diffraction is very difficult to see in light, but in sound diffraction can be easily seen. ಅಂದರೆ ಡಿಫ್ರಾಕ್ಷನ್ ಆಫ್ ಸೌಂಡ್ ವೇವ್ ಅನ್ನು ಈಸಿಯಾಗಿ ನಾವು ಅಬ್ಸರ್ವ್ ಮಾಡ್ಬೋದು. ಡಿಫ್ರಾಕ್ಷನ್ ಆಫ್ ಲೈಟ್ ಅನ್ನು ಈಸಿಯಾಗಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ದಿ ಕಂಡೀಷನ್. ಸೊ ಲೈಟ್ ವೇವ್ ಬೆಂಡ್ ಆಗೋದು ನಮ್ಗೆ ಅಷ್ಟು ಈಸಿಯಾಗಿ ಗೊತ್ತಾಗೋದಿಲ್ಲ. ಯಾಕೆಂದರೆ ಲೈಟ್ ವೇವ್ಸ್ ತುಂಬ ಸ್ಮಾಲ್ ಇರ್ತವೆ, ಓನ್ಲಿ ಶಾರ್ಪ್ ಆಬ್ಜೆಕ್ಟಲ್ಲಿ ಮಾತ್ರ ಅದು ಆಗುತ್ತೆ. ಆದರೆ ಸೌಂಡ್ ವೇವ್ಸ್ ಹಂಗಲ್ಲ, ತುಂಬ ದೊಡ್ಡದಾಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ಬೆಂಡ್ ಆಗ್ತವೆ. ಸೊ ರಿಫ್ರಾಕ್ಷನ್, ಡಿಫ್ರಾಕ್ಷನ್ ಬೋತ್ ಆರ್ ಬೆಂಡಿಂಗ್, ಬಟ್ ಬೆಂಡಿಂಗ್ ಇನ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್. ಓಕೆ, ಇಷ್ಟು ಹೇಳಿದ ಮೇಲೆ ನಾವು ಲೆಟ್ ಮಿ ಪ್ರೊಸೀಡ್ ಫರ್ದರ್ ವಿತ್ ದ ಥಿಯರಿ ಆಫ್ ಡಿಫ್ರಾಕ್ಷನ್. ಆ್ಯಕ್ಚುಲಿ ತುಂಬ ಡೀಟೇಲ್ ಆಗಿತ್ತು ಥಿಯರಿ ಆಫ್ ಡಿಫ್ರಾಕ್ಷನ್ ಮೊದಲು, ಇವಾಗ ಅದನ್ನು ಮಿನಿಮೈಸ್ ಮಾಡಿದ್ದಾರೆ. I just explain it in a very brief manner. Well, I will now consider, ನೆನ್ನೆ ಹೇಳಿದ್ದೀನಿ, diffraction happens only when light falls on the sharp object when it travels through a small hole ಅಂತ. ನ್ಯಾರೋ ಹೋಲ್ ಇದ್ರೂ ಕೂಡ ಡಿಫ್ರಾಕ್ಷನ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಈಗ ಎಕ್ಸ್ಪ್ಲನೇಷನ್ಗೋಸ್ಕರ ನಾನು ಈ ಥರ ಶಾರ್ಪ್ ಎಡ್ಜನ್ನು ತಗೊಳ್ಳಲ್ಲ, ನ್ಯಾರೋ ಹೋಲನ್ನು ತಗೋತೀನಿ, ಅಂದರೆ ಸಿಂಗಲ್ ಸ್ಲಿಟ್ಟನ್ನು ತಗೋತೀನಿ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನೆನಪಿಸ್ಕೊಳ್ಳಿ, ಅದು ಡಬಲ್ ಸ್ಲಿಟನ್ನು 2 ಹೋಲ್ಗಳಿತ್ತು, ಈಗ ಒಂದು ಹೋಲ್ ಇರೋ ಥರ ಒಂದು ಡಯಾಗ್ರಾಮನ್ನು ಬರ್ಕೋತೀನಿ. ಓಕೆ, so well, I will consider this single slit. ಕಾಣಿಸ್ತಾ ಇದೆಯಾ? ಈ ಗ್ಯಾಪೇ ಸಿಂಗಲ್ ಸ್ಲಿಟ್, ಇಲ್ಲಿ ಕಾಣಿಸ್ತಾ ಇದೆಯಾ? ದಿಸ್ ಈಸ್ ಸಿಂಗಲ್ ಸ್ಲಿಟ್. ಓಕೆ, ನೌ ಲೈಟ್ ಫಾಲ್ಸ್ ಆನ್ ದಿಸ್ ಲೈಟ್ ಫ್ರಮ್ ದ ಸೋರ್ಸ್. ಇಲ್ಲಿ ಸೋರ್ಸ್ ಇದೆ ಅಂದ್ಕೊಳ್ಳೋಣ, ಸೋರ್ಸ್ ಇದೆ, ಲೈಟ್ ಫಾಲ್ಸ್ ಆನ್ ದಿಸ್. ಸೊ ಲೈಟ್ ರೇಸ್ ಆರ್ ಕಮಿಂಗ್ ಫ್ರಮ್ ದ ಸೋರ್ಸ್, ಫಾಲಿಂಗ್ ಆನ್ ದಿ ಆಬ್ಜೆಕ್ಟ್ and part of it. Okay, ಈಗ we'll consider one slight source somewhere here at a large distance,
From the source, light rays are diverging like this, they are diverging, and now I will put a lens here, convex lens. Convex lens ಇಟ್ಟಾಗ ಏನಾಗುತ್ತೆ, rays will become parallel. So rays will become parallel. ಈ ತರ ಬಂದು ಪ್ಯಾರಲಲ್ ರೇಸ್ ಇದ್ರ ಮೇಲೆ ಬೀಳುತ್ತೆ, ಗೊತ್ತಾಯ್ತಲ್ವಾ? ನಮಗೆ ಅನ್ಸುತ್ತೆ ಇಲ್ಲೆಲ್ಲಾದ್ರೂ ಒಂದು ಸ್ಕ್ರೀನ್ ಅನ್ನ ಇಟ್ಟರೆ ಇವೆಲ್ಲ ರೇಸ್ ಬ್ಲಾಕ್ ಆಗಿಬಿಟ್ಟು ಈ ಪ್ಯಾರಲಲ್ ರೇನಲ್ಲಿ ಇದೊಂದು ಮಾತ್ರ ಮುಂದೆ ಬಂದು ಇಲ್ಲಿ ಒಂದು ಬ್ರೈಟ್ ಆಗಿ ಅಲ್ಲಿ ಏನು ತೂತಿತ್ತಲ್ಲ, ಹೋಲ್ ಇತ್ತಲ್ಲ, ಅದ್ರ ಮೂಲಕ ಬಂದಂಥ ಲೈಟು ಒಂದು ಬ್ರೈಟ್ ಸ್ಪಾಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನಮಗೆ ಕಾನ್ಶಿಯಸ್ ಅನ್ಸುತ್ತೆ. ಬಟ್ ಆಕ್ಚುಲಿ ಅದು ಹಂಗೆ ಆಗಿರೋದಿಲ್ಲ. ಇಲ್ಲಿ ಬ್ರೈಟ್ ಸ್ಪಾಟ್ ಏನೋ ಇರುತ್ತೆ, ಒಪ್ಕೊಳ್ಳೋಣ. ಬ್ರೈಟ್ ಸ್ಪಾಟಿನ ಜೊತೆಗೆ ಇಲ್ಲಿ ಬ್ರೈಟ್ ಸ್ಪಾಟಿನ ಜೊತೆಗೆ ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕದಾಗಿ ಸ್ಪಾಟ್ಗಳು ಬಂದಿರ್ತವೆ. ಆ ಕಡೆಗೂ ಒಂದಷ್ಟು ಬಂದಿರುತ್ತೆ, ಈ ಕಡೆಗೂ ಒಂದಷ್ಟು ಬಂದಿರುತ್ತೆ. ಆಮೇಲೆ ಈ ಸ್ಪಾಟ್ಗಳು ಏನು ಬರ್ದಿದ್ದೀನಲ್ಲ, ಇವು ಇದರಷ್ಟು ಬ್ರೈಟ್ ಆಗಿರೋದಿಲ್ಲ. ಇದು ತುಂಬ ಬ್ರೈಟ್ ಇರುತ್ತೆ, ಇವು ಸ್ವಲ್ಪ ಸ್ವಲ್ಪ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ಇಂಟೆನ್ಸಿಟಿ ಡಿಮಿನಿಷ್ ಆಗ್ತಾ ಹೋಗುತ್ತೆ. ಸೊ ಇಂಟೆನ್ಸಿಟಿಯನ್ನು ನಾವು ಸ್ಪಾಟ್ ಬರೆದು ತೋರಿಸೋದಕ್ಕಿಂತ ಗ್ರಾಫ್ ಬರೆದು ತೋರಿಸೋದು ಬಹಳ ಸೂಕ್ತ, ಕನ್ವೀನಿಯೆಂಟ್. ಈ ಇಂಟರ್ಫರೆನ್ಸ್ ಅಲ್ಲಿ ಬರೀತಾ ಇದ್ದೆ ನೋಡಿ, ಇಂಟರ್ಫರೆನ್ಸ್ ಫ್ರಿಂಜಸ್ ಅನ್ನ ಬ್ರೈಟ್ ಡಾರ್ಕ್ ಈ ತರ ಇದ್ದಾಗ ನಾವೇನ್ ಮಾಡ್ತಾ ಇದ್ವಿ, ಹೀಗೆ ಗ್ರಾಫ್ ಆಗ್ತಾ ಇದ್ವಲ್ವಾ, ದಿಸ್ ಇಸ್ ಕಾಲ್ಡ್ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್. ಅದನ್ನೇ ನಾನು ಇಲ್ಲೂ ಕೂಡ ಮಾಡ್ತೀನಿ. ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಬರೆಯೋದಾದ್ರೆ ಸೆಂಟ್ರಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ, ಆಮೇಲೆ ಮಿನಿಮಮ್, ಮತ್ತೆ ಸ್ವಲ್ಪ ಮ್ಯಾಕ್ಸಿಮಮ್. ನೋಡಿ ಈ ಪೀಕ್ ಇದರಷ್ಟು ಮ್ಯಾಕ್ಸಿಮಮ್ ಇರೋದಿಲ್ಲ, ಈ ಪೀಕ್ ಇದರಷ್ಟು ಮ್ಯಾಕ್ಸಿಮಮ್ ಇರೋದಿಲ್ಲ. ಮತ್ತೆ ಹೀಗೆ ಹೀಗೆ ಹೋಗುತ್ತೆ. ಅದೇ ಥರ ಇಲ್ಲೂ ಕೂಡ ಇದು ಮ್ಯಾಕ್ಸಿಮಮ್ ಇರುತ್ತೆ, ಆದರೆ ಇದರಷ್ಟು ಮ್ಯಾಕ್ಸಿಮಮ್ ಇರೋದಿಲ್ಲ. ಹಂಗಾಗಿ ಪೀಕು ಹಿಂಗೆ ಬಂದು ಮತ್ತೆ ಡಿಕ್ರೀಸ್ ಆಗಿ ಹಿಂಗೆ ಬಂದು ಡಿಕ್ರೀಸ್ ಆಗಿ ಹಿಂಗೆ ಹೋಗುತ್ತೆ. ಸೊ ಇದನ್ನು ನಾವು ಡಿಫ್ರಾಕ್ಷನ್ ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್. ಓಕೆ, ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್. ಮಕ್ಕಳೇ ಕೇಳಿಸ್ಕೊಳ್ಳಿ, ಇಂಟರ್ಫರೆನ್ಸಲ್ಲಿ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್, ಡಿಫ್ರಾಕ್ಷನಲ್ಲಿ ಸಿಂಗಲ್ ಸ್ಲಿಟ್ ಎಕ್ಸ್ಪರಿಮೆಂಟ್. ಒಂದು ಸಣ್ಣ ಹೋಲಿನ ಮೂಲಕ ನಾವು ಲೈಟನ್ನು ಪಾಸ್ ಮಾಡಿ ಅದರ ಇಮೇಜನ್ನು ಸ್ಕ್ರೀನ್ ಮೇಲೆ ನೋಡ್ತೀವಿ. ಸ್ಕ್ರೀನ್ ಮೇಲೆ ನೋಡಿದಾಗ ಬ್ರೈಟ್ ಡಾರ್ಕ್ ಎಕ್ಸಾಕ್ಟ್ ಆಗಿರೋದಿಲ್ಲ. ಸೆಂಟ್ರಲ್ಲಿ ಮ್ಯಾಕ್ಸಿಮಮ್ ಬ್ರೈಟ್ ಇರುತ್ತೆ, ಆಮೇಲೆ ಸ್ವಲ್ಪ ಡಾರ್ಕ್, ಸ್ವಲ್ಪ ಬ್ರೈಟು, ಸ್ವಲ್ಪ ಡಾರ್ಕು, ಸ್ವಲ್ಪ ಬ್ರೈಟು, ಈ ಥರ. ಆಮೇಲೆ ಬರ್ತಾ ಫೇಡ್ ಔಟ್ ಆಗ್ತಾ ಹೋಗುತ್ತೆ. ಅಂದರೆ ಈ ಇಮೇಜು ಒಂಥರ ಬ್ಲರ್ ಇರುತ್ತೆ, ಇಂಟರ್ಫರೆನ್ಸ್ ಫ್ರಿಂಜಸ್ ಥರ ಕ್ಲಿಯರ್ ಕಟ್ ಆಗಿ ಶಾರ್ಪ್ ಆಗಿ ಇರೋದಿಲ್ಲ. ಓಕೆ, ಇದನ್ನು ಕೂಡ ನೀವು ಒಂದು ಡಿಫ್ರೆನ್ಸ್ ಆಗಿ ತಗೋಬಹುದು. ಇಂಟರ್ಫರೆನ್ಸ್ ಫ್ರಿಂಜಸ್ ಆರ್ ಶಾರ್ಪ್, whereas diffraction fringe pattern, diffraction intensity distribution is not sharp. ಯಾಕೆ ಅಂತ ಇವಾಗ ಹೇಳ್ತೀನಿ. ಓಕೆ, ಈಗ ನಾವು ಐ ವಿಲ್ ಟೇಕ್ ಓನ್ಲಿ ದಿಸ್ ಪೋರ್ಷನ್ ಆ್ಯಂಡ್ ದಿಸ್ ಪಾರ್ಟ್ ಫಾರ್ ದ ನೆಕ್ಸ್ಟ್ ಎಕ್ಸ್ಪ್ಲನೇಷನ್. ಸೊ ನೆಕ್ಸ್ಟ್ ಡಯಾಗ್ರಾಮಿಗೆ ಹೋಗೋಣ. ಐ ವಿಲ್ ಕನ್ಸಿಡರ್ ದ ನ್ಯಾರೋ ಸ್ಲಿಟ್ ನಾವು. ನ್ಯಾರೋ ಸ್ಲಿಟ್ ಅಂತ ಹೆಸರಿಗೆ ಹೇಳ್ತೀನಿ, ಬರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಕೊಂಡು ಬರಿತೀನಿ. ನೋಡಿ, ಇದು ಆ್ಯಕ್ಚುಲಿ ಇದು ನ್ಯಾರೋ ಸ್ಲಿಟ್ಟೇನೆ, ಆಯಿತಾ? ನ್ಯಾರೋ ಸ್ಲಿಟ್ ಆದರೂ ಕೂಡ ನಾನು ಬರಿಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಬರ್ದಿದ್ದೀನಿ, ಯಾಕೆಂದರೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ. ಸ್ವಲ್ಪ ದೂರದಲ್ಲಿ ಒಂದು ಸ್ಕ್ರೀನನ್ನು ಇಟ್ಕೊಂಡಿದ್ದೀನಿ. ಓಕೆ, ಒಂದು ಸ್ಕ್ರೀನನ್ನು ಇಟ್ಕೊಂಡಿದ್ದೀನಿ. ಈಗ ನೋಡಿ ಮಕ್ಕಳೇ, ಮಾನೋಕ್ರೊಮ್ಯಾಟಿಕ್ ಸೋರ್ಸ್ ಇಲ್ಲಿಂದ ಬಂದಂಥ ಲೈಟ್ ರೇಸ್ಗಳು ಇದ್ರ ಮೇಲೆ ಬೀಳ್ತವೆ. ಬಿದ್ದುಬಿಟ್ಟು ಕೆಲವೊಂದು ರೇಸು ಹೀಗೆ ಸ್ಟ್ರೈಟಾಗಿ ಹೋಗ್ತವೆ, ಆಯಿತಾ? ಕೆಲವೊಂದು ಸ್ಟ್ರೈಟಾಗಿ ಹೋಗ್ತವೆ. ಸೊ ಹೀಗೆ ಯಾವುದೇ ತೊಂದರೆ ಇಲ್ಲದೆ ಹೋಗ್ತವೆ. ಕೆಲವೊಂದು ರೇಸು ಈಗ ಸ್ಟ್ರೈಟಾಗಿ ಹೋಗ್ತವೆ, ಬೆಂಡ್ ಆಗಲ್ಲ. ಕೆಲವೊಂದು ರೇಸು ಓಕೆ ಹೀಗೆ ಬಂದು ಇಲ್ಲಿ ಸ್ವಲ್ಪ ಬೆಂಡ್ ಆಗಿ ಹೀಗೆ ಬರ್ತವೆ. ಕಾಣಿಸ್ತಾ ಇದೆಯಾ ಬೆಂಡ್ ಆಗಿರೋದು? ಸೊ ಹಾಗೆ ಇಲ್ಲಿ ಕೂಡ ಬೆಂಡ್ ಆಗಿ ಹೀಗೆ ಹೋಗ್ತವೆ. ಸೊ ಈ ಥರ ಬೆಂಡ್ ಆಗಿ ಬಂದಂಥ ರೇಸ್ಗಳು ಇಲ್ಲಿ ಮೀಟ್ ಆಗ್ತವೆ. ಹೀಗೆ ಬೆಂಡ್ ಆದಂಥ ರೇಸು ಇಲ್ಲಿ ಮೀಟ್ ಆಗ್ತವೆ. ಸರ್ ಇಲ್ಲಿ ಯಾಕೆ ಸರ್ ಬೆಂಡ್ ಆಯಿತು? ಬಿಕಾಸ್ ದಿಸ್ ಎಡ್ಜ್ ಈಸ್ ವೆರಿ ಶಾರ್ಪ್. ಇಲ್ಲೇನು ಬರ್ದಿದ್ದೀನಲ್ಲ, ಈ ಎಡ್ಜು ಇದು ತುಂಬ ಶಾರ್ಪ್ ಆಗಿರುತ್ತೆ. ಈ ಪೋರ್ಷನು ತುಂಬ ಶಾರ್ಪ್ ಆಗಿರುತ್ತೆ. ಒಂದು ಕಾರ್ಡ್ ಬೋರ್ಡಲ್ಲಿ ಒಂದು ಸೂಜಿ ತಗೊಂಡು ಚುಚ್ಚಿದ್ರೆ ಸಣ್ಣದಾಗಿ ಒಂದು ಹೋಲ್ ಆಗುತ್ತಲ್ಲ, ಆ ಥರ ಹೋಲ್. ಆ ಹೋಲಿನ ಎಡ್ಜು ತುಂಬ ಶಾರ್ಪ್ ಆಗಿರುತ್ತೆ. ಸೊ ದಿಸ್ ಈಸ್ ಬೆಂಡಿಂಗ್. ಓಕೆ, ನೌ ದ ರೇಸ್ ವಿಚ್ ಆರ್ ಮೀಟಿಂಗ್ ಹಿಯರ್ are traveling the same distance, therefore path difference is 0, therefore they interfere constructively. ನೋಡಿ, ನಾನು ಪದ ಬಳಸ್ತೆ ಇಂಟರ್ಫಿಯರ್ ಅಂತ. ಅಂದರೆ ಡಿಫ್ರಾಕ್ಷನ್ನು ಇಲ್ಲಿ ಮಾತ್ರ ಅಷ್ಟೇ. ರೇ ಬಂದು ಬೆಂಡ್ ಆಗೋ ತನಕ ಡಿಫ್ರಾಕ್ಷನ್ನು, ಬೆಂಡ್ ಆದಮೇಲೆ ಮಿಕ್ಸಪ್ ಆಗ್ತವೆ, ಅಂದರೆ ಇಂಟರ್ಫರೆನ್ಸ್ ಆಗುತ್ತೆ. ಸೊ ವಾಟ್ ಐ ಮೀನ್ ಟು ಸೇ, ಡಿಫ್ರಾಕ್ಷನ್ ಈಸ್ ಫಾಲೋಡ್ ಬೈ ಇಂಟರ್ಫರೆನ್ಸ್. ಅಂದರೆ ಡಿಫ್ರಾಕ್ಷನ್ ಆದ ಮೇಲೆ ಇಂಟರ್ಫರೆನ್ಸ್ ಆಗೇ ಆಗುತ್ತೆ. ರೇಗಳು ಬಂದು ಬೆಂಡ್ ಆದವು, ರೇ ಬಂದು
ಬೆಂಡ್ ಆದಮೇಲೆ ಮಿಕ್ಸ್ ಆಗ್ತವೆ. ಮಿಕ್ಸ್ ಆಗೋ ಪ್ರೋಸೆಸ್ಸನ್ನು ಇಂಟರ್ಫರೆನ್ಸ್ ಅಂತೀವಿ, ಬೆಂಡ್ ಆಗೋ ಪ್ರೋಸೆಸ್ಸನ್ನು ಡಿಫ್ರಾಕ್ಷನ್ ಅಂತ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಡಿಫ್ರಾಕ್ಷನ್ ಆದಮೇಲೆ ಇಂಟರ್ಫರೆನ್ಸ್ ಆಗುತ್ತೆ, ಆಗಲೇಬೇಕು. ಉಲ್ಟಾ ಇಲ್ಲ, ಉಲ್ಟಾ ಆಗೋದಿಲ್ಲ. ಅಂದರೆ ಏನು, ರಿವರ್ಸ್ ಈಸ್ ನಾಟ್ ಟ್ರೂ. ಏನು, ಇಂಟರ್ಫರೆನ್ಸ್ ಆದಮೇಲೆ ಡಿಫ್ರಾಕ್ಷನ್ ಆಗೋದಿಲ್ಲ, ಅಂದರೆ ಮಿಕ್ಸ್ ಆದಮೇಲೆ ಮತ್ತೆ ಬೆಂಡ್ ಆಗಲ್ಲ. ಅರ್ಥ ಆಯ್ತಾ? ಬೆಂಡ್ ಆದಮೇಲೆ ಮಿಕ್ಸ್ ಆಗ್ಬೋದು, ಮಿಕ್ಸ್ ಆದಮೇಲೆ ಬೆಂಡ್ ಆಗಲ್ಲ. ಡಿಫ್ರಾಕ್ಷನ್ ಆದಮೇಲೆ ಇಂಟರ್ಫರೆನ್ಸ್ ಆಗ್ಬೋದು, ಇಂಟರ್ಫರೆನ್ಸ್ ಆದಮೇಲೆ ಡಿಫ್ರಾಕ್ಷನ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಗೆ ಬರ್ತೀನಿ, ಲೈಟ್ ರೇ ಬಂತು, ಬೆಂಡ್ ಆಯಿತು, ಇಂಟರ್ಫಿಯರ್ ಆಗಿ ಇಲ್ಲಿ ಬ್ರೈಟ್ ಸ್ಪಾಟ್ ಪ್ರೊಡ್ಯೂಸ್ ಆಯಿತು. ಸೊ ಎಲ್ಲ ವೇವ್ಸ್ ಬಂದು ಇಲ್ಲಿ ಬೀಳೋದ್ರಿಂದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಬರುತ್ತೆ ಇಲ್ಲಿ. ಸೊ ಇದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಯಿತು. ಆಯಿತಾ? ಆಮೇಲೆ ಸರ್ ಹಿಂಗೇನ ಸರ್, ಇಷ್ಟೇನ ಸರ್ ಬೆಂಡ್ ಆಗೋದು? ಏನಿಲ್ಲ ಮಕ್ಕಳೇ, ಎಷ್ಟು ಥರ ಬೇಕಾದರೂ ಬೆಂಡ್ ಆಗ್ಬೋದು ಅದು. ಓಕೆ, ಸೊ ಹೆಂಗೆ ಬೇಕಾದರೂ ಬೆಂಡ್ ಆಗ್ಬೋದು. ಐ ಜಸ್ಟ್ ಡ್ರಾ ಫ್ಯೂ ಮೋರ್ ಲೈನ್ಸ್ ಐ ವಿಲ್ ಡ್ರಾ. ಸೊ ಇಲ್ಲಿ ಹೀಗೂ ಬೆಂಡ್ ಆಗ್ಬೋದು, ಹೀಗೂ ಬೆಂಡ್ ಆಗ್ಬೋದು. ಓಕೆ, ಆಮೇಲೆ ಹೀಗೂ ಬೆಂಡ್ ಆಗ್ಬೋದು, ಕಾಣಿಸ್ತಾ ಇದೆಯಾ? ಸೊ ಓಕೆ, ಜಸ್ಟ್ ಫಾರ್ ದ ಸೇಕ್ ಆಫ್ ಕ್ಲಾರಿಟಿ ಐ ವಿಲ್ ಚೇಂಜ್ ದ ಕಲರ್ ಆಫ್ ದ ಲೈನ್. this line no change, ಬ್ಲೂ ಕಲರ್. ಈ ಬ್ಲೂ ಕಲರು ನೋ ಚೇಂಜ್ ಅಂತ ಇಟ್ಕೊಳ್ಳಿ, ಆಯಿತಾ? ಒರಿಜಿನಲ್ ಡೈರೆಕ್ಷನ್. ಇನ್ನು ಉಳಿದವೆಲ್ಲನೂ ಕೂಡ ಬೆಂಡ್ ಆಗಿರೋ ಲೈನ್ಗಳೇನೆ, ಇನ್ನು ಉಳಿದಿರೋ ಎಲ್ಲ ಲೈನ್ಗಳು ಕೂಡ ಬೆಂಡ್ ಆಗಿರೋ ಲೈನೇ, ಇದು ಅಷ್ಟೇ. ಸರಿ, ಸೊ ಹೀಗೆ ನೋಡಿ, ಎಲ್ಲ ಬೆಂಡ್ ಆಗಿರೋವೇನೆ. ಸೊ ಅವೆಲ್ಲನೂ ಕೂಡ ಮಿಕ್ಸಪ್ ಆಗ್ತಾ ಹೋಗ್ತವೆ. ಸೊ ಎಲ್ಲ ಅಂದರೆ ಒಂದಷ್ಟು ಬಂಡ್ಲ್ ಆಫ್ ರೇಸ್ ಬಂದು ಹೀಗೆ ಎಲ್ಲ ಬೆಂಡ್ ಆದವು. ಬೆಂಡ್ ಆದಮೇಲೆ ಇಂಟರ್ಫಿಯರ್ ಆದಾಗ ಅಲ್ಲಿ ಇಂಟೆನ್ಸಿಟಿ ವೇರಿ ಆಯಿತು. ಕೆಲವೊಂದು ಕಡೆ ಬ್ರೈಟ್ ಸ್ಪಾಟ್ ಬಂತು, ಕೆಲವೊಂದು ಕಡೆ ಡಾರ್ಕ್ ಸ್ಪಾಟ್ ಬರುತ್ತೆ. ಅಂದರೆ ಕೆಲವೊಂದು ಕಡೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗುತ್ತೆ, ಕೆಲವೊಂದು ಕಡೆ ಇಂಟೆನ್ಸಿಟಿ ಮಿನಿಮಮ್ ಆಗುತ್ತೆ. ಆಮೇಲೆ ನಾವು ಪ್ರೂವ್ ಮಾಡ್ಬೋದು, ಪ್ರೂಫ್ ನಾಟ್ ನೆಸೆಸರಿ ಬಟ್ ವಿ ಕ್ಯಾನ್ ಪ್ರೂವ್. ಈ ನೋಡಿ, ಎಲ್ಲ ರೇಗಳು ಮಧ್ಯದಲ್ಲೂ ಪಾತ್ ಡಿಫ್ರೆನ್ಸ್ ಇದೆ. ಯಾವುದಾದ್ರು ಒಂದು ಸೆಟ್ಟನ್ನು ತಗೋತೀನಿ ನಾನು ಇವಾಗ, ಇದೊಂದೇ ಸೆಟ್ಟನ್ನೇ ತಗೊಳ್ಳೋಣ, ಇದನ್ನೇ ತಗೊಳ್ಳೋಣ, ಇದೊಂದನ್ನೇ ತಗೊಳ್ಳೋಣ, ಈ ಲೈನು ಮತ್ತು ಈ ಲೈನನ್ನೇ ತಗೊಳ್ಳೋಣ. ಓಕೆ, ಸೊ ಅವೆರಡು ಲೈನ್ಗಳ ಮಧ್ಯೆ ಒಂದು ಪಾತ್ ಡಿಫರೆನ್ಸ್ ಇದೆ. ಎಷ್ಟು ಪಾತ್ ಡಿಫರೆನ್ಸ್ ಇದೆ? ಹಿಂಗೆ ಪರ್ಪೆಂಡಿಕ್ಯುಲರ್ ಇದ್ದರೆ ಗೊತ್ತಾಗ್ಬಿಡುತ್ತೆ. ದಿಸ್ ಈಸ್ ದ ಪಾತ್ ಡಿಫರೆನ್ಸ್. ದಟ್ ಈಸ್ ದ ಪಾತ್ ಡಿಫರೆನ್ಸ್. ಇಷ್ಟು ಪಾತ್ ಡಿಫರೆನ್ಸು. ಓಕೆ, ನೌ ಐ ಟೇಕ್ ದಿಸ್ ಆಸ್ ಸ್ಲಿಟ್ ವಿಡ್ತ್. ಅಲ್ಲಿ ಇಂಟರ್ಫರೆನ್ಸಲ್ಲಿ ನಾನೇನು ಮಾಡ್ತಾ ಇದ್ದೆ, ಎರಡು ಸ್ಲಿಟ್ಗಳ ಮಧ್ಯೆ ಇರೋ ಡಿಸ್ಟೆನ್ಸನ್ನು ತಗೋತಾ ಇದ್ದೆ, S1 S2. ಇದನ್ನು ನಾನು ಡಿ ಅಂತ ತಗೊಳ್ತಾ ಇದ್ದೆ. ಇವಾಗ ಇದು ಗ್ಯಾಪ್ ಆಗಿದೆ, ಇದೊಂದು ಸ್ಲಿಟ್ ಆಗಿದೆ. ಹಂಗಂದ್ರೆ ಇಷ್ಟು ದೊಡ್ಡ ಗ್ಯಾಪ್ ಇರುತ್ತೆ ಅಂತ, ಮಿಲಿಮೀಟರ್, ತುಂಬ ಚಿಕ್ಕ ಹೋಲ್ ಅಷ್ಟೇ. ಇಲ್ಲಿ ಏನೋ ಒಂದು ಹೋಲ್ ಇದೆಯಲ್ಲ, ಅದನ್ನು ನಾನು ಅಲ್ಲಿ ಬರಿತಾ ಇದ್ದೀನಿ. ಆ್ಯಕ್ಚುಲಿ ಅದನ್ನು ಡಿ ಅಂತ ಬರೀಬಾರ್ದು, ಜಸ್ಟ್ ಫಾರ್ ದ ಸೇಕ್ ಆಫ್ ಕ್ಲಾರಿಟಿ ನಾವು ಎ ಅಂತ ಬರ್ಕೋತೀವಿ. ಎಲ್ಲ ಸೇಮ್ ನೊಟೇಷನ್ಸ್ ಇರಬಾರ್ದು, ಅದಕ್ಕೆ ನಾನು ಎ ಅಂತ ಬರ್ಕೋತೀನಿ. ಸೊ ಡಿ ಅಂತ ಬರೆದ್ರೆ ಎರಡು ಸ್ಲಿಟ್ಗಳ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಅಂದ್ಕೊಳ್ಳಿ, ಎ ಅಂತ ಬರೆದ್ರೆ ಸ್ಲಿಟ್ ವಿಡ್ತ್ ಅಂತ ತಿಳ್ಕೊಳ್ಳಿ. ಓಕೆ, ಸೊ ನಾವು we can show that for bright intensity path difference should be we can prove but not necessary, should be m plus 0.5 lambda. ಇದನ್ನು ನಾನು ನೆನ್ನೆ ಹೇಳಿದ್ದೆ. ಏನಿದು? path difference for bright intensity, BRIGHT, bright intensity. ಅದೇ ಡಾರ್ಕ್ ಇಂಟೆನ್ಸಿಟಿಗೆ path difference should be m lambda ಅಂತ ಪ್ರೂವ್ ಮಾಡಬಹುದು. ಇಂಟರ್ಫರೆನ್ಸಲ್ಲಿ ಏನು ಕಂಡೀಷನ್ ಇದೆಯೋ ಅದರ ಉಲ್ಟಾ ಇಲ್ಲಿ. ಇಂಟರ್ಫರೆನ್ಸಲ್ಲಿ ವಾಟ್ ಎವರ್ ಈಸ್ ಟ್ರೂ ಫಾರ್ ಬ್ರೈಟ್ ಈಸ್ ಟ್ರೂ ಫಾರ್ ಡಾರ್ಕ್ ಹಿಯರ್. ಇಂಟರ್ಫರೆನ್ಸಲ್ಲಿ ಡಾರ್ಕ್ ಬರಲಿಕ್ಕೆ ಏನು ಕಂಡೀಷನ್ ಇದೆಯೋ ಅದು ಬ್ರೈಟ್ ಬರಲಿಕ್ಕೆ ಇಲ್ಲಿ ಕಂಡೀಷನ್ ಆಗಿದೆ. ಸೊ ಇಷ್ಟು ಡಿಫ್ರಾಕ್ಷನ್ಗೆ ಸಂಬಂಧಪಟ್ಟಂಗೆ. ಸೊ ಡಿಫ್ರಾಕ್ಷನಲ್ಲಿ ಇನ್ನೂ ತುಂಬ ಹೇಳೋದಿದೆ, ಆದರೆ ಸಿಲೆಬಸ್ಸಲ್ಲಿ ಮಿನಿಮೈಸ್ ಮಾಡಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರಾಕ್ಷನ್ ಇದೆ, ಫ್ರೆನೆಲ್ ಡಿಫ್ರಾಕ್ಷನ್, ಫ್ರಾನ್ಹಾಫರ್ ಡಿಫ್ರಾಕ್ಷನ್ ಅಂತ. ಬಟ್ ಸಿಲೆಬಸ್ಸಲ್ಲಿ ರಿಮೂವ್ ಮಾಡಿರೋದ್ರಿಂದ ಇಫ್ ಐ ಆಮ್ ಕರೆಕ್ಟ್ ದೇ ಮೇ ನಾಟ್ ಆಸ್ಕ್ ಕ್ವಶನ್ಸ್ ಆನ್ ದೋಸ್ ಟಾಪಿಕ್ಸ್. ಬಟ್ CETಗೆ ಏನಾದರೂ ಕೇಳ್ಬೋದು, ಕೇಳಲ್ಲ. ನಾರ್ಮಲಿ ಕೇಳಿದರೆ ಅದನ್ನು ನಾನು CET ಕ್ಲಾಸಸ್ ಬಂದಾಗ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ ಮಿ ಸಮ್ಮರೈಸ್. ಡಿಫ್ರಾಕ್ಷನ್ ಆಫ್ ಲೈಟ್, ಇಟ್ ಈಸ್ ನಥಿಂಗ್ ಬಟ್ ಬೆಂಡಿಂಗ್ ಆಫ್ ಲೈಟ್ ಅಕ್ರಾಸ್ ದಿ ಎಡ್ಜಸ್ ಆಫ್ ದಿ ಒಪೇಕ್ ಆಬ್ಜೆಕ್ಟ್, and after diffraction it is going to encroach the shadow region, and diffraction happens only when the object size is comparable with the wavelength of the light. Light waves are very small in size, therefore they cannot bend so easily. Okay, ಇಷ್ಟು ಸಾಕು. ಇವಾಗ ಇಲ್ಲಿಗೆ ಬರೋಣ. ಇಂಟೆನ್ಸಿಟಿ
ಇಂಟೆನ್ಸಿಟಿ ಡಿಸ್ಟ್ರಿಬ್ಯೂಷನ್, ಇಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ. ಸೊ ಆಗಲೇ ಹೇಳಿದ್ನಲ್ಲ ಹೀಗೆ ಪೀಕು, ನೆಕ್ಸ್ಟ್ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ಮ್ಯಾಕ್ಸಿಮಮ್ಮು ಹೀಗೆ. ಓಕೆ, ಹೀಗೆ. ಸೊ ಇಲ್ಲಿ ಏನು ಬರುತ್ತಲ್ಲ ಇದನ್ನು ನಾವು ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿತೀವಿ. ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ಕರಿಬೇಕು ಅಂತಂದರೆ ಅವಾಗ ಕಂಡೀಷನ್ನು ನೋಡಿ, ಎಮ್ ಪ್ಲಸ್ 0.5 ಲ್ಯಾಂಬ್ಡಾ. ನೆಕ್ಸ್ಟ್ ಫಸ್ಟ್ ಮ್ಯಾಕ್ಸಿಮಾ, ಸೆಕೆಂಡ್ ಮ್ಯಾಕ್ಸಿಮಾ, ಥರ್ಡ್ ಮ್ಯಾಕ್ಸಿಮಾ. ಓಕೆ, ಫಸ್ಟ್ ಮ್ಯಾಕ್ಸಿಮಾಗೆ ಎಮ್ ಇಸ್ ಈಕ್ವಲ್ ಟು 0, ಸೆಕೆಂಡ್ ಮ್ಯಾಕ್ಸಿಮಾಗೆ ಎಮ್ ಇಸ್ ಈಕ್ವಲ್ ಟು 1, ಥರ್ಡ್ ಮ್ಯಾಕ್ಸಿಮಾಗೆ ಎಮ್ ಇಸ್ ಈಕ್ವಲ್ ಟು 2. ಈ ಥರ ಎಮ್ ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಸೊ ದಟ್ಸ್ ಆಲ್ ಅಬೌಟ್ ಡಿಫ್ರಾಕ್ಷನ್. ಬಿಫೋರ್ ಐ ಕನ್ಕ್ಲೂಡ್ ಡಿಫ್ರಾಕ್ಷನ್, ಲೆಟ್ ಮೀ ಮೆನ್ಷನ್ ಜಸ್ಟ್ ಒನ್ ಮೋರ್ ಪಾಯಿಂಟ್. ಮಕ್ಕಳೇ, ನೀವು ರೇಡಿಯೋ, ಟಿ ವಿ, ಮೊಬೈಲ್ ಎಲ್ಲ ಯೂಸ್ ಮಾಡ್ತೀರಲ್ವ, ಅಲ್ಲಿ ಸಿಗ್ನಲ್ಸ್ ಬರುತ್ತೆ ಅಲ್ವಾ, ಅವು ಲೈಟ್ ಸಿಗ್ನಲ್ಸ್. ಏನು ಸರ್ ಲೈಟ್ ಸಿಗ್ನಲ್ಸಾ? ಆ್ಯಕ್ಚುಲಿ ಐ ಶುಡ್ ನಾಟ್ ಕಾಲ್ ಇಟ್ ಆಸ್ ಲೈಟ್ ಸಿಗ್ನಲ್, ಐ ಶುಡ್ ಕಾಲ್ ಇಟ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಲೈಟ್ ಈಸ್ ಅ ಪಾರ್ಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಅದನ್ನು ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಲೈಟ್ ಈಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಪ್ರೂವ್ ಮಾಡಿದವನು ಮ್ಯಾಕ್ಸ್ವೆಲ್ ಅನ್ನೋ ವಿಜ್ಞಾನಿ. ಮ್ಯಾಕ್ಸ್ವೆಲ್ ಬಗ್ಗೆ ನಾನು ಆ ಚಾಪ್ಟರ್ ಬಂದಾಗ ಹೇಳ್ತೀನಿ. ಸೊ ಲೈಟ್ ಈಸ್ ಎ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲಿ ತುಂಬ ಬರ್ತವೆ. ಎಲ್ಲಿಂದ? ಸ್ಟಾರ್ಟಿಂಗ್ ಫ್ರಮ್ ಗಾಮಾ ರೇ ಸ್ಪೆಕ್ಟ್ರಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ, ಆಲ್ಸೋ ಕಾಲ್ಡ್ ಆಸ್ EM ಸ್ಪೆಕ್ಟ್ರಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಫಸ್ಟ್ ಬರೋದು ಗಾಮಾ ರೇ, ಇದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಗಾಮಾ ರೇ ಅಥವಾ ಗಾಮಾ ರೇಡಿಯೇಷನ್ಸ್. ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಥವಾ ಲೋಯೆಸ್ಟ್ ವೇವ್ ಲೆಂತ್. ನೀವು ನೆನಪಿರಲಿ, C is equal to F lambda ಅಂತ. C is ಸ್ಪೀಡ್ ಆಫ್ ಲೈಟ್, F is ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ಈಸ್ ವೇವ್ ಲೆಂತ್. F ಜಾಸ್ತಿ ಇದ್ರೆ ಲ್ಯಾಂಬ್ಡಾ ಕಡಿಮೆ ಇರಬೇಕು. ಓಕೆ, ಸೊ ಗಾಮಾ ರೇಸ್ಗೆ ಲ್ಯಾಂಬ್ಡಾ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಇಟ್ ಈಸ್ ಅರೌಂಡ್ 0.01 ನ್ಯಾನೋಮೀಟರ್, ಅಷ್ಟು ಕಡಿಮೆ ಇರುತ್ತೆ. 0.01 ನ್ಯಾನೋಮೀಟರ್ ಕೂಡ ಇರುತ್ತೆ, ಅಷ್ಟು ಕಡಿಮೆ ಇರುತ್ತೆ. ನೆಕ್ಸ್ಟ್ ಬರೋದು ಎಕ್ಸ್ರೇ ಸ್ವಲ್ಪ ಗಾಮಾ ರೇ ಅಷ್ಟು ಡೇಂಜರ್ ಅಲ್ಲ, ಬಟ್ ಆದರೂ ಡೇಂಜರೇ, ಸ್ವಲ್ಪ ಕಮ್ಮಿ ಎನರ್ಜಿ ಇರುತ್ತೆ. ಓಕೆ, ಗಾಮಾ ರೇಸೇ ತುಂಬ ಎನರ್ಜಿ ಇರುತ್ತೆ. ಇದು ನಾನು ಡೀಟೇಲಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಚಾಪ್ಟರ್ ಬಂದಾಗ ಹೇಳ್ತೀನಿ. ಗಾಮಾ ರೇಸ್ ಬಂದಾಗ ಲ್ಯಾಂಬ್ಡಾ ಆಲ್ಸೋ ಫಾರ್ ಗಾಮಾ ರೇ ಇಟ್ ಈಸ್ ವೆರಿ ಲೆಸ್, 0.1 ನ್ಯಾನೋಮೀಟರ್. ಆಯಿತಾ? ಹೀಗೆ ವೇವ್ ಲೆಂತನ್ನು ನಾವು ಬರಿತಾ ಹೋಗಬಹುದು. ಕೊನೆಗೆ ರೇಡಿಯೋ ವೇವ್ಸ್ ಅಂತ ಬರುತ್ತೆ. ಇಲ್ಲಿ ಏನೇನೋ ಬರುತ್ತೆ. ಓಕೆ, ಒಂದು 6th ಒನ್ನೋ 5th ಒನ್ನೋ ಏನೋ ಬರಿತೀನಿ. ರೇಡಿಯೋ ವೇವ್ಸ್ ಅಂತ ಬರುತ್ತೆ. ಓಕೆ, ರೇಡಿಯೋ ವೇವ್ಸಿನ ವೇವ್ ಲೆಂತ್ ಬಂದು ಮೀಟರ್ಸಲ್ಲಿರುತ್ತೆ. 1 ಮೀಟರ್, 10 ಮೀಟರ್ ಈ ಥರ ಇರುತ್ತೆ. ಓಕೆ, ಸೊ ಮೆಗಾ ಹರ್ಟ್ಸ್ ಫ್ರೀಕ್ವೆನ್ಸಿ ಮೆಗಾ ಹರ್ಟ್ಸ್ ಅಂದರೆ ಮೆಗಾ ಮೀನ್ಸ್ 1 × 10⁶ ತಿಳ್ಕೊಳ್ಳಿ. C is equal to 3 × 10⁹. ಸೊ ಈ ಫಾರ್ಮುಲಾದಿಂದ ಕ್ಯಾಲ್ಕುಲೇಟ್ ಮಾಡೋದಾದರೆ ಲ್ಯಾಂಬ್ಡಾ ಎಷ್ಟು ಬರುತ್ತೆ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು C ಡಿವೈಡೆಡ್ ಬೈ F. Okay, so lambda is equal to C divided by F, that is equal to 3 × 10⁹ divided by 1 × 10⁶. So cancel ಮಾಡಿ, lambda is around 3 × 10⁻³ meter, ಅಂದರೆ 3 ಕಿಲೋಮೀಟರ್. ಅಂದರೆ ದೊಡ್ಡ ವೇವ್ಸ್ಗಳು ಮೀಟರ್ಸಲ್ಲಿರುತ್ತೆ, ಕಿಲೋಮೀಟರ್ಸಲ್ಲೂ ಇರುತ್ತೆ. ಯಾವುದು 3 × 10⁸, ಸಾರಿ ಮಕ್ಕಳೇ, 3 × 10⁸, 3 × 10⁹ ಅಲ್ಲ, ಸಾರಿ, ಐ ಮೇಡ್ ಎ ಮಿಸ್ಟೇಕ್. 3 × 10⁸, ಸೊ 3 × 10⁸, 3 × 10⁸, ಸಾರಿ, ಇಲ್ಲಿ 3 × 10⁴2. ಓಕೆ, ಸಾರಿ, ಐ ಆಮ್ ಡೂಯಿಂಗ್ ಸ್ಮಾಲ್ ಮಿಸ್ಟೇಕ್ಸ್, ಇಲ್ಲಿ ಮಿಸ್ಟೇಕ್ಸ್ ಐ ಆಮ್ ಡೂಯಿಂಗ್. ಸೊ ದಿಸ್ ಈಸ್ 3 × 10⁻² ಮೀಟರ್. 3 × 10⁻² ಮೀಟರ್ ಅಂದರೆ 300 ಮೀಟರ್. ಓಕೆ, ಅದು ಕೂಡ ತುಂಬ ದೊಡ್ಡ ವೇವೇ ಆಗೋಯಿತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೇಡಿಯೋ ವೇವ್ಸ್ನ ವೇವ್ ಲೆಂತ್ ತುಂಬ ಜಾಸ್ತಿ ಇರೋದ್ರಿಂದ ಆ ರೇಡಿಯೋ ವೇವ್ಸನ್ನು ಸುಲಭವಾಗಿ ನಾವು ಬೆಂಡ್ ಮಾಡಬಹುದು. ಯಾಕೆ ಸರ್? ಯಾಕೆಂದರೆ ಬೆಂಡಿಂಗಿಗಿರೋ ಕಂಡೀಷನ್ನೇ ಅದು. ವೇವ್ಸು ಚಿಕ್ಕದಾಗಿದ್ದರೆ ಬೆಂಡ್ ಮಾಡೋದು ಕಷ್ಟ, ಚಿಕ್ಕ ಆಬ್ಜೆಕ್ಟೇ ಬೇಕು. ದೊಡ್ಡದಾಗಿದ್ದರೆ ಬೆಂಡ್ ಮಾಡೋದು ಸುಲಭ. So radio waves undergo diffraction easily compared to any other electromagnetic wave. Gamma ray, X-ray, light, visible light, infrared, ಯಾವುದನ್ನು ಬೆಂಡ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ರೇಡಿಯೋ ವೇವ್ಸನ್ನು ಸುಲಭವಾಗಿ ಬೆಂಡ್ ಮಾಡಬಹುದು. ಅದಕ್ಕೋಸ್ಕರನೇ ನಾವು ರೇಡಿಯೋ ವೇವ್ಸನ್ನು ಕಮ್ಯುನಿಕೇಷನ್ ಪರ್ಪಸ್ಗೆ ಉಪಯೋಗಿಸ್ತೀವಿ. ಬಿಕಾಸ್ ದೇ ಆರ್ ಏಬಲ್ ಟು ಬೆಂಡ್ ಅಕ್ರಾಸ್ ದ ಬಿಲ್ಡಿಂಗ್ಸ್, ದೇ ಆರ್ ಏಬಲ್ ಟು ಬೆಂಡ್ ಅಕ್ರಾಸ್ ದ ಮೌಂಟೇನ್ಸ್, ಹಿಲ್ಸ್. ಯಾವುದೋ ಒಂದು ಕಡೆ ಸ್ಟೇಷನಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾರೆ, ರೇಡಿಯೋ ಸ್ಟೇಷನಲ್ಲಿ ಆ ಸಿಗ್ನಲ್ಸ್
ಪಾರ್ಟಿಕಲ್ಸ್ ಅಲ್ಲೆಲ್ಲ ಹಾರ್ಕೊಂಡು ನಮ್ಮ ಮನೆಯಲ್ಲಿರೋ ರೇಡಿಯೋಗೆ ಬರಬೇಕು, ನಮ್ಮ ಮನೇಲಿರೋ ಟಿ ವಿಗೆ ಬರಬೇಕು ಅಂದರೆ ಎಷ್ಟೊಂದು ಕಡೆ ಅವು ಬೆಂಡಾಗಿ ಬರಬೇಕಲ್ವಾ. ಸೊ ಬೆಂಡಾಗಕ್ಕೆ ಸಾಧ್ಯ ಇರೋದು ರೇಡಿಯೋ ವೇವ್ಸ್ ಮಾತ್ರ. ಇನ್ನು ಸೋಲ್ಜರ್ಸು, ಆರ್ಮಿ ಪೀಪಲ್, ನಮ್ಮ ಈ ಜಮ್ಮು ಕಾಶ್ಮೀರೆಲ್ಲ ಮೌಂಟೇನ್ ರೇಂಜಲ್ಲೆಲ್ಲ ಇರ್ತಾರಲ್ವ, ಅವ್ರಿಗಿರೋ ಒಂದೇ ಒಂದು ಸಾಧನ ಅಂದರೆ ರೇಡಿಯೋದಲ್ಲಷ್ಟೇ ಅವ್ರು ಏನೇನು ನಡೀತಾ ಇದೆ ಎಲ್ಲ ಕೇಳ್ಕೊಳ್ಲಿಕ್ಕೆ ಸಾಧ್ಯ. ಅಲ್ಲಿ ರೇಡಿಯೋ ವೇವ್ಸ್ ಬೆಂಡಾಗಿ ಬರಲಿಕ್ಕೆ ಓಕೆ ಇದೇ ಪ್ರಾಪರ್ಟಿ ಕಾರಣ. ಸೊ ರೇಡಿಯೋ ವೇವ್ಸ್ ಆರ್ ವೆರಿ ಬಿಗ್ ಇನ್ ಸೈಜ್, therefore they bend across the mountains, across big objects like buildings, doors, mountains, vehicles, etc. Okay, ಕೇಳ್ಬೋದು why radio waves are used for communication purpose ಅಥವಾ diffraction is very easy to observe in radio waves because their wavelength is very high. ಅಷ್ಟು ಅರ್ಥ ಆಯ್ತಲ್ವಾ. ಸೊ ಇಷ್ಟು ಹೇಳಿ ಡಿಫ್ರಾಕ್ಷನ್ ಅನ್ನು ಕ್ಲೋಸ್ ಮಾಡ್ತೀನಿ. ಸೊ ಡಿಫ್ರಾಕ್ಷನ್ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಡೆಫಿನೇಷನ್ನು, ಎಕ್ಸಾಂಪಲ್ಸ್ ಮತ್ತು ಏನು ಕಂಡೀಷನ್ಸ್ ಫಾರ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್, ಅದನ್ನು ಹಿಂದಿನ ಇದರಲ್ಲೇ ಹೇಳಿದ್ದೀನಿ, ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಓಕೆ, ಆಮೇಲೆ ವೈ ರೇಡಿಯೋ ವೇವ್ಸ್ ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್ ಪರ್ಪಸ್. ಇಷ್ಟು ಹೇಳಿ ನೌ ಐ ಮೂವ್ ಆನ್ ಟು ದ ಲಾಸ್ಟ್ ಟಾಪಿಕ್ ಆಫ್ ದಿಸ್ ಮಾಡ್ಯೂಲ್ ಆರ್ ದಿಸ್ ಚಾಪ್ಟರ್, ದಟ್ ಈಸ್ ಪೋಲರೈಸೇಷನ್. ಪೋಲರೈಸೇಷನ್ ಬಗ್ಗೆ ಹೇಳೋ ಮುಂಚೆ ಇದರ ವಿಶೇಷ ಏನು ಅಂತ ಹೇಳಿಬಿಡ್ತೀನಿ. ನೋಡಿ, ಸೌಂಡ್ ವೇವ್ಸ್ಗೂ ಲೈಟ್ ವೇವ್ಸ್ಗೂ ಸುಮಾರು ಪ್ರಾಪರ್ಟೀಸ್ ಕಾಮನ್ ಆಗಿದ್ದಾವೆ. ಸೌಂಡ್ ವೇವ್ ಅಂಡರ್ಗೋ ರಿಫ್ಲೆಕ್ಷನ್, light also. Sound wave undergo refraction, light also. Interference, diffraction. ಈ ನಾಲ್ಕು ಪ್ರಾಪರ್ಟಿ ಸೌಂಡ್ಗೂ ಇದೆ, ಲೈಟ್ಗೂ ಇದೆ. ಸೌಂಡ್ಗೆ ಇಲ್ಲದೆ ಇರೋ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಪೋಲರೈಸೇಷನ್. ಲೈಟ್ ಇರೋ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಪೋಲರೈಸೇಷನ್. ಸೊ ಪೋಲರೈಸೇಷನ್ ಈಸ್ ದ ಎಕ್ಸ್ಕ್ಲೂಸಿವ್ ಪ್ರಾಪರ್ಟಿ ಆಫ್ ಲೈಟ್ ವೇವ್ಸ್. ಸೌಂಡ್ ವೇವ್ಸ್ ನೆವರ್ ಅಂಡರ್ಗೋ ಪೋಲರೈಸೇಷನ್. ಸೌಂಡ್ ವೇವ್ ಅಂದಾಗ ಅಲ್ಲಿ 3 ಥರ ಸೌಂಡ್ ವೇವ್ ಬರುತ್ತೆ: ಇನ್ಫ್ರಾಸಾನಿಕ್, audible sound, ultrasonic. So you cannot polarize infrasonics, ಆಡಿಬಲ್ ಸೌಂಡ್, ಅಲ್ಟ್ರಾಸಾನಿಕ್ಸ್, ಈ ಮೂರೂ ಕೂಡ ಪೋಲರೈಸ್ ಮಾಡೋಕ್ಕಾಗಲ್ಲ. ಅದೇ ಲೈಟ್ ವೇವ್ ಅಂತ ಬಂದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಯಾವುದನ್ನು ತಗೊಂಡ್ರೂ ಕೂಡ, ಗಾಮಾ ರೇ, ಎಕ್ಸ್ ರೇ, ಯಾವುದನ್ನು ತಗೊಂಡ್ರೂ ಕೂಡ ಅದನ್ನು ಪೋಲರೈಸ್ ಮಾಡಬಹುದು. ಇನ್ನು ನಾನು ಪೋಲರೈಸೇಷನ್ ಡೆಫಿನೇಷನ್ ಹೇಳಿಲ್ಲ, ಆದರೆ ಒಂದು ವ್ಯತ್ಯಾಸನ ತಿಳಿಸ್ತಾ ಇದ್ದೀನಿ. ಸೌಂಡ್ ವೇವ್ಸ್ ಮತ್ತು ಲೈಟ್ ವೇವ್ಸ್ ಇರ್ತಕ್ಕಂಥ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸೌಂಡ್ ವೇವ್ಸ್ ನೆವರ್ ಅಂಡರ್ಗೋ ಪೋಲರೈಸೇಷನ್, ಲೈಟ್ ವೇವ್ಸ್ ಅಂಡರ್ಗೋ ಪೋಲರೈಸೇಷನ್. ಇದು ಯಾಕೆ ಸರ್? ಅದಕ್ಕೆ ತಿಳ್ಕೊಳ್ಳಿ ಕಾರಣ. ಸೌಂಡ್ ವೇವ್ಸ್ are longitudinal, light waves are transverse, and only transverse waves can be polarized, longitudinal waves cannot be polarized. ಸರಿ, ಏನು ಸರ್ ಇದು ಲಾಂಜಿಟ್ಯೂಡಿನಲ್ ಮತ್ತು ಟ್ರಾನ್ಸ್ವರ್ಸ್? ಏನು ಸರ್ ಇವಂಗಂದರೆ, ಫಸ್ಟ್ ಪಿ ಯು ಸಿನಲ್ಲಿ ಓದಿರ್ತೀರಾ, ಆದರೆ ಮರ್ತಿರ್ತೀರಾ, ಇನ್ನೊಮ್ಮೆ ಜ್ಞಾಪಿಸ್ಕೊಳ್ಳಿ. ಈಗ ಒಂದು ಸೌಂಡ್ ಅಥವಾ ಲೈಟ್ ಯಾವುದೋ ಒಂದು ವೇವ್ ಪ್ರಾಪಗೇಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಇರಬೇಕಲ್ವಾ? ಒಂದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಇರಬೇಕು. ಹೋಗಬೇಕಾದ್ರೆ ಮೀಡಿಯಮಲ್ಲಿರೋ ಪಾರ್ಟಿಕಲ್ಸನ್ನು ವೈಬ್ರೇಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತವೆ ವೇವ್ಸ್ಗಳು ಹೀಗೆ. ಓಕೆ, ಆ ಪಾರ್ಟಿಕಲ್ಸು ಹೀಗೆ ವೈಬ್ರೇಟ್ ಆಗ್ಬೋದು ಅಥವಾ ಹೀಗೆ ವೈಬ್ರೇಟ್ ಆಗ್ಬೋದು. ಅಂದರೆ ದರ್ ವೈಬ್ರೇಷನ್ ಮೇ ಬಿ ಅಲಾಂಗ್ ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್, ಮೇ ಬಿ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ಸಪೋಸ್ ಇಫ್ ದ ವೈಬ್ರೇಷನ್ಸ್ ಆರ್, ಈಗ ಇಲ್ಲೊಂದು ಪಾರ್ಟಿಕಲ್ ಇದೆ, ಇಲ್ಲೊಂದಿದೆ, ಎಲ್ಲ ಕಡೆಗೂ ಇರುತ್ತೆ, ಎಲ್ಲ ಕಡೆಗೂ ಪಾರ್ಟಿಕಲ್ಸ್ ಇರುತ್ತೆ. ಸದ್ಯಕ್ಕೆ ನಾನು ಒಂದು ಪಾರ್ಟಿಕಲನ್ನು ತಗೋತೀನಿ. ಹೀಗೆ ಸೌಂಡ್ ಹೋಗ್ಬೇಕಾದ್ರೆ ಈ ಪಾರ್ಟಿಕಲ್ ಮುಂದಕ್ಕೆ ಹಿಂದಕ್ಕೆ ಈ ಥರ ವೈಬ್ರೇಟ್ ಆಗ್ತಾ ಇದ್ರೆ, ಅಂದರೆ ವೇವ್ ಡೈರೆಕ್ಷನ್ನಲ್ಲೇ ಇದ್ದರೆ ಅದನ್ನು ನಾವು ಲಾಂಜಿಟ್ಯೂಡಿನಲ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಲಾಂಜಿಟ್ಯೂಡಿನಲ್ ವೇವ್? ಇಫ್ ವೈಬ್ರೇಷನ್ಸ್ ಆರ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್, ಇಟ್ ಈಸ್ ಲಾಂಜಿಟ್ಯೂಡಿನಲ್ ವೇವ್. ಅರ್ಥ ಆಯ್ತಲ್ವಾ? ಅದೇ ವೈಬ್ರೇಷನ್ನು, ಓಕೆ, ಲೆಟ್ ಮಿ ಕಂಟಿನ್ಯೂ. ಅದೇ ವೈಬ್ರೇಷನ್ನು ಈಗ ಹೀಗೆ ವೇವ್ ಹೋಗ್ತಾ ಇದೆ. ಸಪೋಸ್ ಇಫ್ ದ ಪಾರ್ಟಿಕಲ್ ಈಸ್ ವೈಬ್ರೇಟಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್, ಹಿಂಗೆ ವೇವ್ ಹೋಗ್ತಾ ಇದೆ, ಮೇಲೆ ಕೆಳಗಡೆ ವೈಬ್ರೇಟ್ ಆಗ್ತಾ ಇದೆ ಅಂದ್ಕೊಳ್ಳೋಣ. ಇಫ್ ದ ವೈಬ್ರೇಷನ್ಸ್ ಆರ್ ಅಪ್ ಅಂಡ್ ಡೌನ್, ಓಕೆ, ಹೀಗೆ ವೈಬ್ರೇಟ್ ಆಗ್ತಿದೆ, ಅಥವಾ ಫ್ರಂಟ್ ಅಂಡ್ ಬ್ಯಾಕ್ ಹೀಗೆ ಪರ್ಪೆಂಡಿಕ್ಯುಲರ್ ಅಂದರೆ ಹೆಂಗೆ ಬೇಕಾದ್ರೂ ಇರ್ಬೋದಲ್ವಾ? ನೋಡಿ ಮಕ್ಕಳೇ, ಇದೆ ನನ್ನ ಕೈನೇ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಅಂದ್ಕೊಳ್ಳಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಹಿಂಗೂ ಇರ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು. ಒಂದು ಲೈನಿಗೆ ಎಷ್ಟು ಬೇಕಾದರೂ ಪರ್ಪೆಂಡಿಕ್ಯುಲರ್ಸನ್ನು ಡ್ರಾ ಮಾಡ್ಬೋದು. ದಿಸ್ ಈಸ್ ಎ ಪರ್ಪೆಂಡಿಕ್ಯುಲರ್, ಓಕೆ, ದಿಸ್ ಈಸ್ ಎ ಪರ್ಪೆಂಡಿಕ್ಯುಲರ್. ನೋಡೋಕ್ಕೆ ಹಂಗೆ ಅನ್ಸೋದಿಲ್ಲ, ಅದು ಆ್ಯಕ್ಚುಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಗ ಇದು ಹೀಗೆ ಇದೆ ಅಂದ್ಕೊಳ್ಳಿ, ಆಯಿತಾ? ಇದು ಹೀಗೆ ಅಂದ್ಕೊಳ್ಳಿ, ಇದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಹೀಗಿದೆ ಅಂದ್ಕೊಳ್ಳಿ, ಇದು ಪರ್ಪೆಂಡಿಕ್ಯುಲರ್. ಹೌದಾ? ಕಾಣಿಸ್ತಾ ಇದೆಯಾ ಮಕ್ಕಳೇ? ಇದು ಪರ್ಪೆಂಡಿಕ್ಯುಲರ್. ಓಕೆ,
ಓಕೆ, ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗುತ್ತೆ ಅಲ್ವಾ, ನೋಡಿ ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗುತ್ತೆ ಅಲ್ವಾ. ಹೀಗೆ ಇದು ಕೂಡ ಪರ್ಪೆಂಡಿಕ್ಯುಲರ್, ಹೀಗೆ ಎಷ್ಟು ಬೇಕಾದ್ರೂ ನೀವು ಪರ್ಪೆಂಡಿಕ್ಯುಲರ್ಸನ್ನು ಬರೀಬೋದು. ಅಂದರೆ ವೈಬ್ರೇಷನ್ ಕ್ಯಾನ್ ಬಿ, there can be any number of vibration, but they all, if they are perpendicular, then we call it as a transverse. So what is a transverse wave? If the vibrations are perpendicular to the direction of propagation, it is transverse. If the vibrations are parallel, it is longitudinal. ಗೊತ್ತಾಯ್ತಲ್ವಾ? Sound waves are longitudinal, sound waves are longitudinal, light waves are transverse. ಸರ್, ಪೋಲರೈಸೇಷನ್ ಅಂತ ಶುರು ಮಾಡಿದ್ರಿ, ಬಟ್ ಇದೇನೇನೋ ಹೇಳ್ತಾ ಇದ್ದೀರಾ. ಏನಿಲ್ಲ, ಅಲ್ಲಿಗೆ ಬಂದ್ಬಿಡ್ತೀನಿ. ಸೌಂಡ್ ವೇವ್ಸ್ ಆರ್ ಲಾಂಜಿಟ್ಯೂಡಿನಲ್, ಲೈಟ್ ವೇವ್ಸ್ ಆರ್ ಟ್ರಾನ್ಸ್ವರ್ಸ್. ಓನ್ಲಿ ಲಾಂಜಿಟ್ಯೂಡಿನಲ್ ವೇವ್ಸ್ ಕ್ಯಾನ್ ಬಿ ಪೋಲರೈಸ್ಡ್ ಬಟ್ ನಾಟ್ ದಿ ಟ್ರಾನ್ಸ್ವರ್ಸ್ ವೇವ್ಸ್. ಹಾಗಾದರೆ ಪೋಲರೈಸೇಷನ್ ಅಂದರೆ ಏನು ಸರ್? ಪೋಲರೈಸೇಷನ್ ಅಂದರೆ ಏನು ಅಂತ ಹೇಳ್ತೀನಿ. ಸಪೋಸ್ ಈಗ ಒಂದು ಡೋರ್ ಇದೆ ಆಯಿತಾ, ಒಂದು ಸ್ಲಿಟ್ ಇದೆ. ಆ ಸ್ಲಿಟ್ಟಿಗೆ ಪ್ಯಾರಲಲ್ಲಾಗಿ ನೀವು ಹೋದರೆ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಅದೇ ಸ್ಲಿಟ್ಗೆ ನೀವು ಅಡ್ಡ ಪರ್ಪೆಂಡಿಕ್ಯುಲರ್ ಆಗಿ ಹೋದರೆ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ವೈಬ್ರೇಷನ್ಸು ಮತ್ತು ಸ್ಲಿಟ್ಟು ಒಂದೇ ಥರ ಇದ್ದರೆ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಆಗೋದಿಲ್ಲ. ಓಕೆ, ಈಗ ನಾವು ಲೈಟ್ ವೇವ್ಸಲ್ಲಿ ಸುಮಾರು ವೈಬ್ರೇಷನ್ಸ್ ಇದೆ ನೋಡಿ. ಇದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ಓಕೆ, ಹೀಗೆ ಲೈಟ್ ವೇವ್ ಪ್ರಾಪಗೇಟ್ ಆಗ್ತಾ ಇದೆ. ಇನ್ಮುಂದೆ ನಾನು ಈ ವೇವ್ ಸಿಂಬಲ್ ಬರೆಯಲ್ಲ, ಓನ್ಲಿ ಪರ್ಪೆಂಡಿಕ್ಯುಲರ್ಸನ್ನು ಡ್ರಾ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಒನ್ ಪರ್ಪೆಂಡಿಕ್ಯುಲರ್, ದಿಸ್ ಈಸ್ ಅನದರ್ ಪರ್ಪೆಂಡಿಕ್ಯುಲರ್, ದಿಸ್ ಈಸ್ ಒನ್ ಮೋರ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಇಲ್ಲಿ ಡಾಟ್ ಬರೀತೀನಿ. ಡಾಟ್ ಬರೋದು ದಟ್ ಈಸ್ ಆಲ್ಸೋ ಎ ಪರ್ಪೆಂಡಿಕ್ಯುಲರ್, ಅಂದರೆ ಅದು ಹೀಗೆ ವೈಬ್ರೇಟ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಈಗ ಬರ್ತಾ ಇರೋ ಲೈಟಿಗೆ ನಾನು ಮುಂದೆ ಒಂದು ಅಡ್ಡ ಏನೋ ಇಟ್ಕೊಂಡ್ಬಿಟ್ಟು ಇಷ್ಟು ಓಪನ್ ಮಾಡಿದರೆ ಹೀಗೆ ಬರೋ ವೈಬ್ರೇಷನ್ ಮಾತ್ರ ತುರ್ಕೊಂಡು ಮುಂದೆ ಹೋಗುತ್ತೆ, ಇನ್ನು ಯಾವುದೇ ವೈಬ್ರೇಷನ್ ಬರಲ್ಲ, ಅಡ್ಡ ತಡ್ಕೊಂಡ್ಬಿಡುತ್ತೆ. ಓಕೆ, ಅಂದರೆ ಎಲ್ಲ ವೈಬ್ರೇಷನ್ಸು ರಿಮೂವ್ ಆಯಿತು, ಒಂದು ಪರ್ಟಿಕ್ಯುಲರ್ ವೈಬ್ರೇಷನ್ ಮಾತ್ರ ಉಳ್ಕೊಳ್ತು. ಇಲ್ಲೇನೋ ಒಂದು ಡಿವೈಸನ್ನು ಇಟ್ಟಿದ್ದೀನಿ, ಸ್ಕ್ರೀನ್ ಅಂತ ತಿಳ್ಕೊಬೇಡಿ, ಇದು ಒಂದು ಡಿವೈಸ್. ಈ ಡಿವೈಸನ್ನು ತೂರ್ಕೊಂಡು ಲೈಟು ಮುಂದಕ್ಕೆ ಬರ್ತಾ ಇದೆ. ಈಗ ಈ ಡಿವೈಸಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ಈ ಡಿವೈಸಲ್ಲಿ ಮಧ್ಯದಲ್ಲಿ ಒಂದು ಚೂರು ಗ್ಯಾಪ್ ಇದೆ. ಓಕೆ, ಸರಿ, ಸ್ವಲ್ಪ ನೀಟಾಗಿ ಬರೆದ್ಬಿಡ್ತೀನಿ ಅದನ್ನು. ಇಲ್ಲಿ ಒಂದು ಡಿವೈಸನ್ನು ಇಡ್ತೀನಿ. ಈ ಡಿವೈಸಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇದೆ. ಇನ್ನು ಉಳಿದಿರೋ ಪೋರ್ಷನ್ ಎಲ್ಲ ಒಪೇಕ್ ಆಗಿದೆ, ಇಲ್ಲೆಲ್ಲ ಒಪೇಕ್ ಆಗಿದೆ. ಓಕೆ, ಇಲ್ಲೆಲ್ಲ ಒಪೇಕ್ ಆಗಿದೆ, ಈ ಮಧ್ಯದಲ್ಲಿ ಮಾತ್ರ ಗ್ಯಾಪ್ ಇದೆ. ಸೊ ಎಲ್ಲ ವೈಬ್ರೇಷನ್ಸು ಹತ್ತಿರಕ್ಕೆ ಬರ್ತವೆ. ಆ ಬಂದಂಥ ವೈಬ್ರೇಷನ್ಸಲ್ಲಿ ಇದು ಮಾತ್ರ ಈ ಸಂಧಿ ಒಳಗಡೆಯಿಂದ ತೂರ್ಕೊಂಡು ಮುಂದಕ್ಕೆ ಬರುತ್ತೆ. ಇನ್ನು ಉಳಿದಿರೋ ಎಲ್ಲ ವೈಬ್ರೇಷನ್ಸು ಇದು ಮತ್ತು ಇದು ಇನ್ನು ಯಾವುದೈತಲ್ಲ ಅವೆಲ್ಲ ಬ್ಲಾಕ್ ಆಗಿಬಿಡ್ತವೆ. ಆಯಿತಾ? ಈ ರೀತಿ ಅನ್ವಾಂಟೆಡ್ ವೈಬ್ರೇಷನ್ಸನ್ನು ಕಟ್ ಮಾಡಿ ಒಂದೇ ಥರದ ವೈಬ್ರೇಷನನ್ನು ಉಳಿಸ್ಕೊಳ್ಳೋ ಪ್ರೊಸೆಸ್ ಇದೆಯಲ್ಲ, ಅದನ್ನೇ ಪೋಲರೈಸೇಷನ್ ಅಂತ ಕರೆಯೋದು. ಸೊ ಪೋಲರೈಸೇಷನಿಂದ ನಾವು ವೈಬ್ರೇಷನ್ಸನ್ನು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ದ ಪ್ರೋಸೆಸ್ ಆಫ್ ಡೆಫಿನೇಷನ್, ದ ಪ್ರೋಸೆಸ್ ಆಫ್ ರಿಸ್ಟ್ರಿಕ್ಟಿಂಗ್ ದ ವೈಬ್ರೇಷನ್ ಟು ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಈಸ್ ನೋನ್ ಆಸ್ ಪೋಲರೈಸೇಷನ್. ಆ್ಯಂಡ್ ಓನ್ಲಿ ಟ್ರಾನ್ಸ್ವರ್ಸ್ ವೇವ್ಸ್ ಕ್ಯಾನ್ ಬಿ ಪೋಲರೈಸ್ಡ್. ಲಾಂಜಿಟ್ಯೂಡಿನಲ್ ವೇವ್ಸ್ ಆದರೆ ಏನಾಗುತ್ತೆ, ವೇವ್ ಜೊತೆಗೇನೆ ಈಗ ನೋಡಿ, ನೀವು ಸ್ಲಿಟ್ ಹಿಂಗಿಟ್ರು ವೇವ್ ತುರ್ಕೊಂಡು ಹೋಗುತ್ತೆ, ವೈಬ್ರೇಷನ್ ಹೀಗೆ ಅಂದ್ಕೊಂಡು ಮುಂದೆ ಬಂದ್ಬಿಡ್ತವೆ. ಓಕೆ, ಓನ್ಲಿ ಪರ್ಪೆಂಡಿಕ್ಯುಲರ್ ಇದ್ದವು ಮಾತ್ರ ಬ್ಲಾಕ್ ಆಗ್ತವೆ. ವೇವ್ ಜೊತೆಗೇನೆ ನುಸುಳಿಕೊಂಡು ಹೋಗುವಂಥ ವೈಬ್ರೇಷನ್ಸನ್ನು ತಡೆಯೋಕ್ಕಾಗೋದೇ ಇಲ್ಲ. ಅದಕ್ಕೆ ನಾವು ಲಾಂಜಿಟ್ಯೂಡಿನಲ್ ವೇವ್ಸನ್ನು ಪೋಲರೈಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು. ಸೊ ಪೋಲರೈಸ್ ಮಾಡಬೇಕು ಅಂತಂದರೆ ಅಲ್ಲಿ ವೈಬ್ರೇಷನ್ಸ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅಲ್ಲಿ ಇರೋ ಎಲ್ಲ ವೈಬ್ರೇಷನ್ಸನ್ನು ಕಟ್ ಮಾಡಿ ಒಂದನ್ನು ಮಾತ್ರ ಉಳಿಸ್ಕೋತೀವಿ. ನೋಡಿ, ಇವಾಗ ಇದು ಡೈರೆಕ್ಷನ್ ಆಫ್ ಪ್ರಾಪಗೇಷನ್. ನನ್ನ ಕೈನಲ್ಲಿರೋ ಎಲ್ಲ ಬೆರಳುಗಳನ್ನು ನೀವು ವೈಬ್ರೇಷನ್ ಅಂದ್ಕೊಳ್ಳಿ. ಆಯಿತಾ? ಇದನ್ನು ಎಲ್ಲ ಕಟ್ ಮಾಡಿ ಬರೀ ಇದೊಂದೇ ಒಂದು ವೈಬ್ರೇಷನ್ ಮುಂದಕ್ಕೆ ಹೋಗೋ ಥರ ಇಟ್ಕೊಂಡ್ರೆ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಪೋಲರೈಸ್ಡ್ ಲೈಟ್. ಸೊ ದಿಸ್ ಪೋರ್ಷನ್ ಇಲ್ಲಿ ಎಲ್ಲ ಕಡೆಗೂ ಈ ಥರ ವೈಬ್ರೇಷನ್ಸ್ ಇದ್ದಾವೆ, ಆದರೆ ಇಲ್ಲಿಂದ ಮುಂದಕ್ಕೆ ಒಂದೇ ವೈಬ್ರೇಷನ್ ಇದೆ. ಹಾಗಾಗಿ ಇದನ್ನು ಅನ್ಪೋಲರೈಸ್ಡ್ ಅಂತ ಕರಿತೀವಿ.
ಎಸ್ ಕೂಡ ಬರೀತಾರೆ, ಎಸ್ ಝೆಡ್ ಕೂಡ ಬರೀತಾರೆ. ಇದನ್ನು ಪೋಲರೈಸ್ಡ್ ಅಂತ ಕರಿತೀವಿ. ಓಕೆನಾ, ಪೋಲರೈಸ್ಡ್. ಮಕ್ಕಳೇ, ಪೋಲರೈಸೇಷನ್ ಆಗೋದ್ರಿಂದ ಲೈಟಿನ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಆಮೇಲೆ ಈ ರೀತಿ ಪೋಲರೈಸ್ ಮಾಡಲಿಕ್ಕೆ ಕೆಲವೊಂದು ಡಿವೈಸಸ್ ಇದ್ದಾವೆ, ಅವನ್ನ ಪೋಲರಾಯ್ಡ್ಸ್ ಅಂತ ಕರೀತಾರೆ ಅಥವಾ ಪೋಲರೈಸರ್ಸ್ ಅಂತ ಕರೀತಾರೆ. ಓಕೆ, ಆ ಪೋಲರಾಯ್ಡ್ಸನ್ನು ಅಥವಾ ಪೋಲರೈಸರ್ಸನ್ನು ಕೆಲವೊಂದು ಸ್ಪೆಷಲ್ ಟೈಪ್ ಆಫ್ ಮೆಟೀರಿಯಲಿಂದ ಮಾಡಿರ್ತಾರೆ. ಓಕೆ, ಈಗ ಯಾವ ಪೋರ್ಷನ್ನಿಂದ ಲೈಟು ಎಸ್ಕೇಪ್ ಆಗಿ ಮುಂದೆ ಬರ್ತಾ ಇದೆಯೋ ನೋಡಿ, ಈ ಪೋರ್ಷನ್ನಿಂದ ಲೈಟು ಎಸ್ಕೇಪ್ ಆಗಿ ಮುಂದಕ್ಕೆ ಬರ್ತಾ ಇದೆ. ಓಕೆ, ಒಂದು ಡಿಫ್ರೆಂಟ್ ಕಲರಲ್ಲಿ ತೋರಿಸಿದೆಯಲ್ಲ, ಈ ಪೋರ್ಷನ್ನಿಂದ ಲೈಟ್ ಎಸ್ಕೇಪ್ ಆಗಿ ಮುಂದೆ ಬರ್ತಾ ಇದೆ. ಹಾಗಾಗಿ ಇದನ್ನು ನಾವು ಪಾಸ್ ಆಕ್ಸಿಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಯಾವ ಸಂಧಿ ಒಳಗಡೆಯಿಂದ ಲೈಟ್ ತೂರ್ಕೊಂಡು ಬಂತೋ ಅದನ್ನು ನಾವು ಪಾಸ್ ಆಕ್ಸಿಸ್ ಅಂತ ಕರಿತೀವಿ, ಅಥವಾ ಪೋಲರೈಸಿಂಗ್ ಆಕ್ಸಿಸ್ ಅಂತ ಕರಿತೀವಿ. ಯಾವ ಸಂಧಿ ಒಳಗಡೆಯಿಂದ ಲೈಟ್ ತೂರ್ಕೊಂಡು ಬಂತೋ ಅದನ್ನು ಪಾಸ್ ಆಕ್ಸಿಸ್ ಅಥವಾ ಪೋಲರೈಸಿಂಗ್ ಆಕ್ಸಿಸ್ ಅಂತ ಕರಿತೀವಿ. ಈ ಥರ ಪೋಲರೈಸ್ ಮಾಡಲಿಕ್ಕೆ ಉಪಯೋಗಿಸಿದಂಥ ಮೆಟೀರಿಯಲನ್ನು ನಾವು ಪೋಲರಾಯ್ಡ್ಸ್ ಅಥವಾ ಪೋಲರೈಸರ್ಸ್ ಅಂತ ಕರಿತೀವಿ. ಓಕೆ, ಈಗ ಆ ಥರದ ಎರಡು ಪೋಲರೈಸರ್ಸನ್ನು ತಗೊಳ್ಳೋಣ. ಒಂದು ಪೋಲರೈಸರನ್ನು ಇಲ್ಲಿ ಇಟ್ಟಿದ್ದೀನಿ, ಜಸ್ಟ್ ವೆಯ್ಟ್. ಒಂದು ಪೋಲರೈಸರನ್ನು ಇಲ್ಲಿ ಇಟ್ಟಿದ್ದೀನಿ, ಆಯಿತಾ. ಯಾವುದೋ ಒಂದು ಮೆಟೀರಿಯಲ್ ಮಾಡಿದರೆ ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದರಲ್ಲಿ ಒಂದು ಪಾಸ್ ಆಕ್ಸಿಸ್ ಇದೆ. ಓಕೆ, ಪಾಸ್ ಆಕ್ಸಿಸ್ ಇಲ್ಲಿದೆ, ದಿಸ್ ಈಸ್ ಪಾಸ್ ಆಕ್ಸಿಸ್. ಓಕೆ, ಹೀಗಿದೆ. ಆಮೇಲೆ ಇನ್ನೊಂದು ಪೋಲರೈಸರನ್ನು ಇಲ್ಲೆಲ್ಲೋ ಇಟ್ಟಿದ್ದೀನಿ, ಆಯಿತಾ, ಈಗ ಇಟ್ಟಿದ್ದೀನಿ, ಸ್ವಲ್ಪ ಟಿಲ್ಟ್ ಮಾಡಿದ್ದೀನಿ. ಅದರ ಪಾಸ್ ಆಕ್ಸಿಸ್ ಇಲ್ಲಿದೆ. ಗಮನಿಸಿ ಮಕ್ಕಳೇ, ಪಾಸ್ ಆಕ್ಸಿಸ್ ಇದು ಮತ್ತು ಇದು ಪ್ಯಾರಲಲ್ ಇಲ್ಲ. ಓಕೆ, ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ ಬಿಡಿ, ಇನ್ನು ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ ಡಯಾಗ್ರಾಮನ್ನು. ಓಕೆ, ಇದು ಸ್ವಲ್ಪ ಹೀಗೆ ಬೆಂಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಇದರ ಪಾಸ್ ಆಕ್ಸಿಸ್ ಇಲ್ಲಿದೆ. ಓಕೆ, ಹಿಂಗಿದೆ. ಗಮನಿಸಿ, ಪಾಸ್ ಆಕ್ಸಿಸ್ ಎರಡು ಸೇಮ್ ಇದೆಯಾ? ಇಲ್ಲ. ಈಗ ನೋಡಿ, ಇದು ಒಂದು ಪೋಲರೈಸರ್, ಇದು ಒಂದು ಪೋಲರೈಸರ್. ಎರಡು ಪಾಸ್ ಆಕ್ಸಿಸ್ ಸ್ಟ್ರೈಟ್ ಆಗಿದ್ದರೆ ಇಲ್ಲಿ ತೂರ್ಕೊಂಡಿದ್ದು ಇಲ್ಲೂ ತೂರ್ಕೊಂಡು ಹೋಗುತ್ತೆ. ಈಗ ಎರಡು ಡೋರ್ಗಳಿದ್ದಾವೆ, ಅಲ್ಲೊಂದು ಡೋರು ಇಲ್ಲೊಂದು ಡೋರು. ಅಲ್ಲಿಂದ ಪಾಸ್ ಆಗಿ ಬಂದಂಥ ಮನುಷ್ಯ ಈ ಡೋರಲ್ಲೂ ಪಾಸ್ ಆಗ್ತಾನೆ, ಆಯಿತಾ. ಈ ಡೋರನ್ನು ನಾನು ಹಿಂಗೆ ತಿರುಗಿಸ್ಬಿಟ್ರೆ ಅವನು ಸ್ಟ್ರೈಟ್ ಆಗಿ ಬರ್ತಾರೆ, ಹೋಗ್ಲಿಕ್ಕೆ ಸಾಧ್ಯನಾ? ಹಾಗಲ್ಲ ಸರ್, ಆಯಿತಾ. ಅಂದರೆ ಪಾಸ್ ಆಕ್ಸಿಸ್ಗಳು ಎರಡೂ ಸೇಮ್ ಇದ್ದರೆ ಈಸಿಯಾಗಿ ಮುಂದಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ಆಗೋದಿಲ್ಲ. ಈಗ ಮತ್ತೆ ಬರೋಣ. ಇಲ್ಲಿಂದ ಒಂದು ಲೈಟ್ ರೇ ಹೊರಡುತ್ತೆ, ಇಲ್ಲಿ ಜಸ್ಟ್ 1 ಮಿನಿಟ್. ಓಕೆ, ಇಲ್ಲಿಂದ ಒಂದು ಲೈಟ್ ರೇ ಹೊರಡುತ್ತೆ, ಹೀಗೆ ಬಂತು, ಆಯಿತಾ. ಇದು ಅನ್ಪೋಲರೈಸ್ಡ್, ಯಾಕೆಂದರೆ ಇಲ್ಲೆಲ್ಲ ವೈಬ್ರೇಷನ್ಸ್ ಇರ್ತವೆ, ಆಯಿತಾ. ಅದರಲ್ಲಿ ಒಂದು ಚೂರು ಮಾತ್ರ ಮುಂದಕ್ಕೆ ಹೋಗುತ್ತೆ, ಯಾಕೆಂದರೆ ಅದರಲ್ಲಿ ಬರೀ ಒಂದು ವೈಬ್ರೇಷನ್ ಇರುತ್ತೆ. ಇದು ಪೋಲರೈಸ್ಡ್, ಗೊತ್ತಾಯ್ತಾ. ಅಲ್ಲಿನ ಮುಂದಕ್ಕೆ ಲೈಟು ಹೋಗ್ಲೂಬಹುದು, ಹೋಗದೇನೂ ಇರ್ಬೋದು, ಅಂದರೆ ಬ್ಲಾಕು ಆಗ್ಬೋದು, ಅಥವಾ ಸ್ವಲ್ಪ ಮಟ್ಟಿನ ವೈಬ್ರೇಷನ್ಸ್ ಅಂದರೆ ಚಿಕ್ಕದಾಗಿ ಹೋಗ್ಬೋದು. ಓಕೆ, ಈಗ ಇದನ್ನು ನಾನು I0 ಅಂತ ಕರಿತೀನಿ, ಇದನ್ನು I ಅಂತ ಕರಿತೀನಿ. ವಿ ಕ್ಯಾನ್ ರೈಟ್ I is equal to I0 cos ಸ್ಕ್ವಯರ್ ಥೀಟಾ. ಸರ್ ಅದೇನು ಸರ್ ಥೀಟಾ ಅಂದರೆ? ಏನು ಇಲ್ಲ, ಇಟ್ ಈಸ್ ಆಂಗಲ್ ಬಿಟ್ವೀನ್ ಫಸ್ಟ್ ಪೋಲರೈಸರ್ ಆ್ಯಂಡ್ ಸೆಕೆಂಡ್ ಪೋಲರೈಸರ್. ಸಪೋಸ್ ಇಫ್ ದೇ ಬೋತ್ ಆರ್ ಪ್ಯಾರಲಲ್, ಥೀಟಾ ಈಸ್ 0. ಸಪೋಸ್ ಇಫ್ ದೇ ಆರ್ ಲೈಕ್ ದಿಸ್, ಥೀಟಾ ವಿಲ್ ಬಿ ನಾಟ್ 0. ಹಾಗೇ ತಿರುಗಿಸ್ಕೊಂಡು ಹೋಗಿ, ಸಪೋಸ್ ಇಫ್ ದೇ ಆರ್ ಲೈಕ್ ದಿಸ್, ಪರ್ಪೆಂಡಿಕ್ಯುಲರ್, ದಟ್ ಈಸ್ ಥೀಟಾ ಈಸ್ 90 ಡಿಗ್ರಿ. ಒಂದು ವೇಳೆ ಈ ಪೋಲರೈಸರು ಸೇಮ್ ಇದ್ದರೆ ಇಲ್ಲಿಂದ ಬರ್ತಕ್ಕಂಥ ಲೈಟಿನ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ಅಂದರೆ ಇಲ್ಲಿ ಎಷ್ಟಿತ್ತು ಅಷ್ಟೇ ಇರುತ್ತೆ, ಬಿಕಾಸ್ cos 0 is 1. ಅದೇ ಏನಾದ್ರು ತಿರುಗಿಸ್ಬಿಟ್ರೆ ಇಲ್ಲಿಂದ ಬರೋ ಲೈಟಿನ ಇಂಟೆನ್ಸಿಟಿ ಕಡಿಮೆ ಆಗಿ ಪರ್ಪೆಂಡಿಕ್ಯುಲರ್ ಆದಾಗ ಅದು 0 ಆಗಿಬಿಡುತ್ತೆ, ಮಿನಿಮಮ್ ಆಗಿಬಿಡುತ್ತೆ. ಇಫ್ ದಿಸ್ ಒನ್ P1 ಅಂತ ಕರಿತೀನಿ, ಇದನ್ನ P2 ಅಂತ ಕರಿತೀನಿ. ಇಫ್ P1 ಆ್ಯಂಡ್ P2 ಆರ್ ಪರ್ಪೆಂಡಿಕ್ಯುಲರ್, ಇವಾಗ ನಾನು P1 ಅನ್ನು ಸುಮ್ಮನೆ ಹಿಂಗೆ ಬರೀತೀನಿ, ಆಯಿತಾ, P2 ಅನ್ನು ಹೀಗೆ ಬರೀತೀನಿ. ಪರ್ಪೆಂಡಿಕ್ಯುಲರ್ ಆದರೆ, ಓಕೆ, ಇದು ಮತ್ತು ಇದು ಪರ್ಪೆಂಡಿಕ್ಯುಲರ್ ಆದರೆ ನೋಡಿ, ಇದು ಮತ್ತು ಇದು ಪರ್ಪೆಂಡಿಕ್ಯುಲರ್ ಆದರೆ ಅದನ್ನು ಕ್ರಾಸ್ ಪೊಸಿಷನ್ ಅಂತ ಕರಿತೀವಿ. ಸೊ ವೆನ್ ದಿ ಪೋಲರೈಸರ್ ಆ್ಯಂಡ್ ಅನಲೈಸರ್ ಅಂತ ಕೂಡ ಕರಿಬೋದು ಇದನ್ನು. ವೆನ್ ಟೂ ಪೋಲರೈಸರ್ಸ್ ಅಥವಾ ಪೋಲರೈಸರ್ ಆ್ಯಂಡ್ ಅನಲೈಸರ್ ವೆನ್ ದೇ ಆರ್ ಪರ್ಪೆಂಡಿಕ್ಯುಲರ್, ಇಂಟೆನ್ಸಿಟಿ ಬಿಕಮ್ಸ್ ಮಿನಿಮಮ್ ಆ್ಯಂಡ್ ನೌ ದೇ ಆರ್ ಸೆಟ್ ಟು ಬಿ ಇನ್ ಕ್ರಾಸ್ಡ್ ಪೊಸಿಷನ್. ಆ್ಯಂಡ್ ದಿಸ್ ಈಕ್ವೇಷನ್ ಈಸ್ ನೋನ್ ಆಸ್ ಕೊಸೈನ್ ರೂಲ್ ಆರ್ ಮ್ಯಾಲಸ್ ಲಾ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ.
ಓಕೆ, ನೆನ್ಪಿಟ್ಕೊಳ್ಳಿ, ಮ್ಯಾಲಸ್ ಲಾ ಹೋಲ್ಡ್ಸ್ ಗುಡ್ ಓನ್ಲಿ ವೆನ್ ಇನ್ಸಿಡೆಂಟ್ ಲೈಟ್ ಈಸ್ ಪೋಲರೈಸ್ಡ್ ಆಲ್ರೆಡಿ. ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಅನ್ಪೋಲರೈಸ್ ಹಾಕಿದೆ ಅಂದರೆ ಈ ಪೋರ್ಷನ್ ಅನ್ನು ಬಿಟ್ಟು ಇದನ್ನು ಬರೆಯೋದಾದರೆ ಯು ಕೆನಾಟ್ ಅಪ್ಲೈ ಮ್ಯಾಲಸ್ ಲಾ. ಸೊ ಮ್ಯಾಲಸ್ ಲಾ ಹೋಲ್ಡ್ಸ್ ಗುಡ್ ಓನ್ಲಿ ಇಫ್ ದ ಇನ್ಸಿಡೆಂಟ್ ಲೈಟ್ ಈಸ್ ಆಲ್ರೆಡಿ ಪೋಲರೈಸ್ಡ್. ಓಕೆ, ಸೊ ಪೋಲರೈಸೇಷನ್ ಅಂದರೆ ಏನು? ಇಟ್ ಇಸ್ ಅ process of restricting the vibrations to one particular plane. This is possible only if the incident wave is transverse. Longitudinal waves cannot be polarized because there is no perpendicular vibration. Light waves are transverse, therefore we can easily polarize. So polarization ಅಲ್ಲಿ ಡೈರೆಕ್ಷನ್ ಬಹಳ ಮುಖ್ಯ ಆಗುತ್ತೆ. ಡೈರೆಕ್ಷನ್ ತುಂಬ ಮುಖ್ಯ ಆಗೋದ್ರಿಂದ ಆ ಪೋಲರೈಸಿಂಗ್ ವೈಬ್ರೇಷನ್ಸು ಇವನ್ನೆಲ್ಲ ನಾವು ಕೇರ್ಫುಲ್ ಆಗಿ ನೋಡಬೇಕು. ಈ ಪೋಲರೈಸೇಷನ್ ಆಗೋದ್ರಿಂದ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಪೋಲರೈಸೇಷನ್ ಮಾಡಲಿಕ್ಕೆ ನಮ್ಮ ಹತ್ರ ಡಿವೈಸಸ್ ಇದಾವೆ ಕಾಲ್ಡ್ ಪೋಲರಾಯ್ಡ್ಸ್ ಅಂತ. ಪೋಲರಾಯ್ಡ್ ಕ್ಯಾಮರಾ ಅಂತ ಕೂಡ ನೀವು ನೋಡಿರ್ಬೋದು. ಅದಲ್ಲದೆ ಬೇರೆ ಬೇರೆ ಮೆಥಡು ಕೂಡ ಇದೆ. ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಇವೆಲ್ಲ ಮೆಥಡಿಂದ ಪೋಲರೈಸ್ ಮಾಡ್ಬೋದು. ಆಮೇಲೆ ಪೋಲರೈಸ್ ಮಾಡಿದಾಗ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲನ್ನು ಕೊಡ್ತೀನಿ. ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಳ್ಳಿ. ನೀವು ಪ್ಲಾಸ್ಟಿಕ್ ಶೀಟನ್ನು ತಗೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ದಿಸ್ ಟೈಪ್ ಆಫ್ ಪ್ಲಾಸ್ಟಿಕ್ ಶೀಟ್. ಹೀಗೆ ನೋಡಿದಾಗ ಅದು ಟ್ರಾನ್ಸ್ಪರೆಂಟ್ ಕಾಣುತ್ತೆ. ಈ ಕಡೆಯಿಂದ ಆ ಕಡೆಗೆ ನೋಡಿದರೆ ಟ್ರಾನ್ಸ್ಪರೆಂಟ್ ಕಾಣುತ್ತೆ, ಆಯಿತಾ? ಅದನ್ನು ನೀವು ಒಂದು ಸರ್ತಿ ಮಡಚಿ, ಆಯಿತಾ? ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗುತ್ತೆ. ಮತ್ತೆ ಮಡಚಿ ಇನ್ನೂ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗುತ್ತೆ. ಹೀಗೆ ಮಡಚ್ತಾ ಹೋದರೆ ಕೊನೆಗೆ ಅದು ಟ್ರಾನ್ಸ್ಪರೆಂಟ್ ಅಂತ ಅನಿಸೋದೇ ಇಲ್ಲ, ಒಪೇಕ್ ಅಂತ ಅನಿಸುತ್ತೆ. ಇಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಬಾರಿನೂ ಆ ಲೇಯರ್ಗಳು ಡಬ್ಬಲ್ ಆಗ್ತಾ ಇದ್ದಾವೆ. ಈಗ ಒಂದೇ ಲೇಯರ್ ಇದೆ, ಒಂದು ಸತಿ ಮಾತ್ರ ರಿಫ್ರಾಕ್ಷನ್ ಆಯಿತು. ಈಗ ಮತ್ತೆ 2 ಲೇಯರ್ಗಳು ಆಗ್ತವೆ, 2 ಸತಿ ರಿಫ್ರಾಕ್ಷನ್ ಆಗುತ್ತೆ. ಪ್ರತಿ ಸರ್ತಿ ರಿಫ್ರಾಕ್ಷನ್ ಆದಾಗಲೂ ಪೋಲರೈಸ್ ಆಗಿ ಸ್ವಲ್ಪ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಹೀಗೆ ಮಡಚಿದಾಗ 4 ಲೇಯರ್ ಆಗುತ್ತೆ, ಆಯಿತಾ? ಹೀಗೆ ಮಡಚಿದಾಗ 8 ಲೇಯರ್ ಆಗುತ್ತೆ. ಸೊ ಲೇಯರ್ ಬೈ ಲೇಯರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಪೋಲರೈಸೇಷನ್ ಕೂಡ ಜಾಸ್ತಿ ಆಗಿ ಇಂಟೆನ್ಸಿಟಿ ಕಡಿಮೆ ಆಗಿ ಕೊನೆಗೆ ನೋ ಇಂಟೆನ್ಸಿಟಿ. ಸೊ ಪೋಲರೈಸೇಷನ್ ಆದಾಗ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಇನ್ಫ್ಯಾಕ್ಟ್ ಈ ಪ್ರಾಪರ್ಟಿಯನ್ನು ಉಪಯೋಗಿಸ್ಕೊಂಡೆ ನಾವು ಸ್ಮಾರ್ಟ್ ಗ್ಲಾಸಸ್ ಅಂತ ಮಾಡ್ತೀವಿ. ಈ ಹೈ ರೈಸ್ ಬಿಲ್ಡಿಂಗ್ಸ್, ಸಾಫ್ಟ್ವೇರ್ ಬಿಲ್ಡಿಂಗ್ಸ್ಗಳು ಅಥವಾ ಆಫೀಸ್ ಬಿಲ್ಡಿಂಗ್ಗಳಿಗೆ ಕಿಟಕಿಗೆ ಹಾಕಿರ್ತಾರೆ ನೋಡಿ, ಒಂದು ಸ್ವಲ್ಪ ಮಿರರ್ ಥರ ಕಾಣಿಸುತ್ತೆ. ಸೊ ಸನ್ಲೈಟ್ ಅದ್ರ ಮೇಲೆ ಬಿದ್ದು ಒಳಗಡೆ ಹೋಗೋದಿಲ್ಲ, ಕಮ್ಮಿ ಆಗುತ್ತೆ, ಲೈಟ್ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ನಿಮ್ಮ ಮನೆಗಳಲ್ಲೂ ನೀವು ಈ ಥರದ ಗ್ಲಾಸ್ಗಳನ್ನು ಹಾಕ್ಸಿರ್ಬೋದು. ಸೊ ಇಂಟೆನ್ಸಿಟಿ ಕಡಿಮೆ ಮಾಡಲಿಕ್ಕೆ ಆ ಥರ ಪೋಲರಾಯ್ಡ್ ಗ್ಲಾಸಸ್ಸನ್ನು ಹಾಕ್ತಾರೆ. ಆಮೇಲೆ ಸನ್ ಗ್ಲಾಸಸ್, ಈ ಕೂಲಿಂಗ್ ಗ್ಲಾಸ್ ಅದೆಲ್ಲ ಇದೆಯಲ್ಲ, ಅಲ್ಲೂ ಕೂಡ ಪೋಲರಾಯ್ಡ್ ಗ್ಲಾಸಸ್ಸನ್ನು ಉಪಯೋಗಿಸ್ತಾರೆ. ಆಮೇಲೆ ಈ ರೇಡಿಯೋ ವೇವ್ಸು ಮತ್ತು ಕೆಲವೊಮ್ಮೆ ಆ್ಯಂಟೆನಾಗಳು ಇದಾವಲ್ಲ, ಆ್ಯಂಟೆನಾಗಳು ಕರೆಕ್ಟ್ ಡೈರೆಕ್ಷನಲ್ಲಿ ಇದ್ದರೆ ಮಾತ್ರ ನಮಗೆ ಸಿಗ್ನಲ್ ಕ್ಯಾಚ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಯಾಕೆ ಅಂದರೆ ಬರ್ತಾ ಇರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪೋಲರೈಸ್ ಆಗಿರ್ತವೆ, ರೇಡಿಯೋಸ್ ಪೋಲರೈಸ್ ಆಗಿರ್ತವೆ. ಯಾವುದೋ ಒಂದು ಡೈರೆಕ್ಷನಲ್ಲಿ ಮಾತ್ರ ವೈಬ್ರೇಷನ್ ಇರುತ್ತೆ. ಸೊ ನಿನ್ನ ರಿಸೀವರ್ ಅದೇ ಡೈರೆಕ್ಷನಲ್ಲಿ ಇರಬೇಕು. ಸ್ವಲ್ಪ ಟಿಲ್ಟ್ ಆದರೂ ಕೂಡ ಇದು ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಲ್ರೆಡಿ ಸಿಗ್ನಲ್ ಬರ್ತಾ ಇರುತ್ತೆ. ಇದನ್ನು ನೀನು ಅಲೈನ್ ಮಾಡಬೇಕು. ಈಗ ನಿಮ್ಮ ಮನೆಯಲ್ಲಿ ಡಿಶ್ ಹಾಕಬೇಕಾದ್ರೆ ಯಾವುದೋ ಒಂದು ಆ್ಯಂಗಲಲ್ಲೇ ಫಿಕ್ಸ್ ಮಾಡಿರ್ತಾರೆ, ಗಮನಿಸಿ. ಸೊ ಇಟ್ ಆಲ್ ಬಿಕಾಸ್ ಆಫ್ ಪೋಲರೈಸೇಷನ್. ಸೊ ಇಷ್ಟು ಹೇಳಿ ಈ ಮಾಡ್ಯೂಲನ್ನು ಕನ್ಕ್ಲೂಡ್ ಮಾಡ್ತೀನಿ. ಈ ಚಾಪ್ಟ್ರಲ್ಲಿ ತುಂಬ ಕಾನ್ಸೆಪ್ಟ್ಸನ್ನು ಕಲ್ತಿದ್ದೀವಿ. ಎಲ್ಲ ಒಂದ್ಸತಿ ಸಮರೈಸ್ ಮಾಡ್ಕೊಳ್ಳಿ. ಐ ಸ್ಟಾರ್ಟೆಡ್ ವಿತ್ ವೇವ್ ಥಿಯರಿ, ವೇವ್ ಫ್ರಂಟ್, ಸೆಕೆಂಡರಿ ವೇವ್ ಫ್ರಂಟ್, ದಟ್ ಈಸ್ ವೇವ್ಲೆಟ್, ಹೈಗನ್ಸ್ ಪ್ರಿನ್ಸಿಪಲ್, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಓಕೆ, ಇಂಟರ್ಫರೆನ್ಸ್, ಕಂಡೀಷನ್ಸ್ ಫಾರ್ ಇಂಟರ್ಫರೆನ್ಸ್, ದಿ ಏರಿಯಾ ಆಫ್ ಇಂಟರ್ಫರೆನ್ಸ್, ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಆಮೇಲೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, ಇವತ್ತು ಡಿಫ್ರಾಕ್ಷನ್ ಮತ್ತು ಪೋಲರೈಸೇಷನ್, ಇವೆಲ್ಲದ್ರ ಮೇಲೂ ನೀವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವನ್ನು ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ನ್ಯೂಕ್ಲಿಯಸ್ ಅನ್ನೋ ಚಾಪ್ಟರ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ, ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್.